ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಟ್ಯೂಸ್ಡೇಯ ವ್ಲಾಗನ್ನು ಶೂಟ್ ಮಾಡ್ತಾ ಇರುವಂಥದ್ದು. ಸೊ ಇವತ್ತು ಫುಲ್ ಡೇಯ ವ್ಲಾಗನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಲಾಂಗ್ ವಿಡಿಯೋ ಇದೆ. ಸೊ ಇಲ್ಲಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡುವವರಿದ್ದರೆ ನನ್ನ ಚಾನಲಲ್ಲಿರುವಂಥ ವೀಡಿಯೋಸನ್ನೆಲ್ಲ ನೀವು ಒಮ್ಮೆ ಚೆಕ್ ಮಾಡಿ ನೋಡಿ. ವೀಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ಕಾಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಹಿಟ್ಟನ್ನು ಕಡ್ದು ಇಟ್ಟಿದ್ದೆ. ದೋಸೆಗೆ ಹಿಟ್ಟಿರ್ತೇವಲ್ಲ, ಸೊ ಅದನ್ನು ಉಬ್ಬಿ ಬರಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೆ. ಚೆನ್ನಾಗಿ ಈಗ ಉಬ್ಬಿ ಬಂದಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಮಕ್ಕಳನ್ನು ಇನ್ಕ್ಲೂಡ್ ಮಾಡಿರೋದ್ರಿಂದ ಮೇ ಬಿ ಕಾಮೆಂಟ್ಸ್ ಆಫ್ ಆಗ್ಬೋದು ಅಥವಾ ಆನ್ ಕೂಡ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಸೊ ಕಾಮೆಂಟ್ ಆನ್ ಇದೆ ಆದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮೊನ್ನೆ ವಿಡಿಯೋಗೆ ಕೂಡ ತುಂಬ ಜನರು ಕಾಮೆಂಟ್ ಮಾಡಿದ್ದೀರಾ. ಇನ್ನೂ ಕೂಡ ನಾನು ರಿಪ್ಲೈ ಕೊಡಲಿಕ್ಕೆ ಸ್ವಲ್ಪ ಜನರಿಗೆ ಬಾಕಿ ಇದೆ. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಟ್ರೈ ಮಾಡ್ತೇನೆ ಎಲ್ರಿಗೂ ಕೂಡ ರಿಪ್ಲೈ ಮಾಡಲಿಕ್ಕೆ. ಆ್ಯಂಡ್ ಯಾರೆಲ್ಲ ಕಮೆಂಟ್ ಮಾಡಿದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ನನಗೆ ತುಂಬ ಖುಷಿ ಆಗ್ತದೆ. ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೇನೆ. ತುಂಬ ಖುಷಿ ಆಯಿತು ನನಗೆ. ಈ ವೀಕಲ್ಲಿ ನಾನು ತುಂಬ ಬ್ಯುಸಿ ಇದ್ದೆ. ಸಿಯೋನ್ನ ಬುಕ್ಸ್ ಪರ್ಚೇಸಿಗೆ ಅಂತೆಲ್ಲ ಹೇಳಿ ಮಂಗಳೂರಿಗೆಲ್ಲ ಹೋಗಲಿಕ್ಕಿತ್ತು, ಹಾಗಾಗಿ ತುಂಬ ಬ್ಯುಸಿ ಆದೆ. ಸೊ ನನಗೆ ರಿಪ್ಲೈ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಯಿತು. ಆಲ್ಮೋಸ್ಟ್ ನಾನು ರಿಪ್ಲೈ ಮಾಡಿದ್ದೇನೆ. ಸೊ ಕಾಮೆಂಟ್ ಮಾಡಿದವರಿಗೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋಗೂ ಸಹ ಅದೇ ರೀತಿಯಲ್ಲಿ ಕಾಮೆಂಟ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಆದರೆ ನೀವು ಯಾವ ಜಾಗದಿಂದ, ಅಂದರೆ ನೀವು ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಊರನ್ನು ಕಮೆಂಟ್ ಮಾಡಿ. ನನಗೆ ಖುಷಿ ಆಗ್ತದೆ. ಅಥವಾ ಒಂದು ಸ್ಮೈಲಿ ಅಥವಾ ಇಮೋಜಿ ಏನು ಬೇಕಾದರೂ ನೀವು ಹಾಕ್ಬೋದು. ಇವತ್ತಿನ ಬ್ರೇಕ್ಫಾಸ್ಟನ್ನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ದೋಸೆ ಮಾಡುವ ಅಂತ ಹೇಳಿ ದೋಸೆ ಮಾಡ್ತಾ ಇದ್ದೇನೆ. ಉಳಿದ ಹಿಟ್ಟಲ್ಲಿ ಇಡ್ಲಿ ಅಥವಾ ಬೇರೆ ಏನಾದರೂ ಮಾಡುವ ಅಂತ ಹೇಳಿ ಸ್ವಲ್ಪ ಹಿಟ್ಟನ್ನು ನಾನು ತೆಗೆದು ಕೂಡ ಇಟ್ಟಿದ್ದೇನೆ. ಅಂದರೆ ಮೂರು ಪಾರ್ಟ್ಸ್ ಆಗಿ ಮಾಡಿ ಡಿವೈಡ್ ಮಾಡಿದ್ದೇನೆ. ಕೇಕ್ಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಿಟ್ಟನ್ನೇ ರುಬ್ಬಿ ಇಟ್ಕೊಂಡಿದ್ದೇನೆ. ಎರಡೂ ಕಾವಲಿಯನ್ನಿಟ್ಟು ದೋಸೆ ಮಾಡೋದ್ರಿಂದ ಈ ರೀತಿಯಲ್ಲಿ ಬೇಗನೆ ದೋಸೆ ರೆಡಿ ಆಗ್ತದೆ. ಇದು ಕಬ್ಬಿಣದ ಕಾವಲಿ, ಸೊ ಫಟಾಫಟ್ ಅಂತ ಹೇಳಿ ಕೆಲಸ ಕೂಡ ಮುಗೀತದೆ. ಈಗ ಸ್ವಲ್ಪ ಮಳೆ ಎಲ್ಲ ಬರ್ತಾ ಇದೆ. ರಾತ್ರಿ ಎಲ್ಲ ಸ್ವಲ್ಪ ಮಳೆ ಇತ್ತು, ಹಾಗಾಗಿ ಚೆನ್ನಾಗಾಗ್ತದೆ ಮಲಗಲಿಕ್ಕೆ ಬೆಳಿಗ್ಗೆ ಟೈಮ್ನಲ್ಲಿ. ಈಗ ಒಮ್ಮೆ ಕಿಚನನ್ನೆಲ್ಲ ಕ್ಲೀನ್ ಮಾಡಿ ವೈಂಡ್ ಅಪ್ ಮಾಡ್ಕೊಳ್ತಾ ಇದ್ದೇನೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ಕೂಡಲೇ ಬ್ರೇಕ್ಫಾಸ್ಟಿಗೆ ಯೂಸ್ ಆದಂತಹ ಪಾತ್ರೆಗಳು, ನಿನ್ನೆ ನೈಟ್ ತೊಳೆದಿಟ್ಟಂತಹ ಪಾತ್ರೆಗಳು ಎಲ್ಲ ಒಣಗಿದ್ದನ್ನೆಲ್ಲ ಅದರ ಪ್ಲೇಸಲ್ಲಿ ಇಟ್ಕೊಂಡು ಕಿಚನನ್ನು ಕೂಡ ಒಮ್ಮೆ ಜಸ್ಟ್ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಾದರೆ ಕಾಲಿಗೆ ತಾಗಿ ಆಚೆ ಈಚೆ ಹೋಗ್ತದೆ ಎಲ್ಲ ಕಸ. ನನ್ನ ಮಗು ಕೂಡ ಬೇಗನೆ ಎದ್ದೇಳ್ತಾನೆ ಬೆಳಿಗ್ಗೆ. ಸೊ ನಾನು ಎದ್ದೇಳೋ ಟೈಮಲ್ಲಿ ಅವನು ನನಗಿಂತ ಫಸ್ಟ್ ಎದ್ದೇಳ್ತಾನೆ. ಅವನು ಎದ್ದು ನನಗೋಸ್ಕರ ಕಾಯ್ತಾ ಇರ್ತಾನೆ. ಫೀಡ್ ಕೊಟ್ಟು ಬಂದಿರ್ತೇನೆ, ಬಟ್ ಸ್ಟಿಲ್ ಆಟ ಆಡಲಿಕ್ಕೆ ಅಂತ ಹೇಳಿ ಸ್ವಲ್ಪ ಹೊತ್ತು ಕಾಯ್ತಾ ಇರ್ತಾನೆ, ಕೂಗ್ತಾ ಇರ್ತಾನೆ. ಮಧ್ಯೆ ಮಧ್ಯದಲ್ಲಿ ಹೋಗಿ ನೋಡಿ ಬರುವಂಥದ್ದು. ಹಸ್ಬೆಂಡ್ ನೋಡ್ಕೊಳ್ತಾ ಇದ್ದರು, ಮತ್ತು ಸಿಯೋನ್ ಕೂಡ ಇದ್ದಾನಲ್ಲ, ಸೊ ಅವನು ಕೂಡ ನೋಡ್ತಾ ಇದ್ದ. ಈಗ ನನ್ನ ಕೆಲಸ ಎಲ್ಲ ಆಯ್ತಲ್ಲ ಬ್ರೇಕ್ಫಾಸ್ಟ್ದು, ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಹೊರಗಡೆ ತಿರುಗಾಡಿಸು ಅಂತ ಹೇಳಿ ಕರ್ಕೊಂಡು ಬಂದಿದ್ದೇನೆ. ಅವನಿಗೆ ಇಡೀ ದಿನ ಈ ರೀತಿಯಲ್ಲಿ ಹಿಡ್ಕೊಂಡು ತಿರುಗಾಡ್ತಾ ಇದ್ದರೆ ಆಯಿತು. ತುಂಬ ಖುಷಿ. ಎಲ್ಲ ಕಡೆ ನೋಡಲಿಕ್ಕೆಲ್ಲ ತುಂಬ ಇಷ್ಟ. ಆದರೆ ತುಂಬ ಸೊಳ್ಳೆ ಇದೆ, ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಸೊಳ್ಳೆ ಇದೆ. ನಮಗೇನೆ ಕಚ್ತಾ ಇರ್ತದೆ. ಮತ್ತು ಮಗುವನ್ನು ನಾವೆಲ್ಲಿ ನೋಡೋದಲ್ವ. ಸೊ ನನ್ನ ಮಗು ಈಗ ಮುಂದೆ ಹೋಗ್ತಾನೆ ಅಂತ ನಾನು ಕಳೆದ ವ್ಲಾಗಲ್ಲೇ ಹೇಳಿದ್ದೆ. ಮತ್ತು ಕೆಲವರೆಲ್ಲ ವೆಯ್ಟ್ ಕೇಳ್ತಾ ಇದ್ರ. ಮಗುವಿದು ವೆಯ್ಟ್ ಈಗ ಅವನಿಗೆ 6 ತಿಂಗಳು 4 ದಿನ. ಇವತ್ತು ಈ ವಿಡಿಯೋ ಶೂಟ್ ಮಾಡಿದ ದಿನ 6 ತಿಂಗಳು 4 ದಿನ ಆಗಿತ್ತು. ಸೊ ಅವನ ವೆಯ್ಟ್ 8 kg 460 ಗ್ರಾಮ್ ಇದೆ. ತುಂಬ ಜನ ಕೇಳ್ತಾ ಇದ್ರು, ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಸಾಲಿಡ್ ಫುಡ್ಡನ್ನು ನಾನು ಸ್ಟಾರ್ಟ್ ಮಾಡಿದ್ದೇನೆ. ತುಂಬ ಹೆಚ್ಚಾಗಿ ಏನು ಕೊಡ್ತಾ ಇಲ್ಲ. ಜಸ್ಟ್ ಸ್ವಲ್ಪ ಪಂಪ್ಕಿನ್ ಮತ್ತು ರೈಸನ್ನು ಹಾಕಿ ಮಧ್ಯಾಹ್ನಕ್ಕೆ ಒಮ್ಮೆ ಕೊಡ್ತೇನೆ. ದಿನಕ್ಕೆ ಒಂದೊಂದೇ ಟೈಮ್ ನಾನು ಕೊಡ್ತಾ ಇರುವಂಥದ್ದು. ಮತ್ತು ಜಸ್ಟ್ ರಾಗಿ ಪಾರೇಜನ್ನು ಕೊಡ್ತಾ ಇದ್ದೇನೆ. ಬೇರೆ ಎಲ್ಲ ನಾನು ಶೇರ್ ಮಾಡ್ತೇನೆ ಇನ್ನು ಫ್ಯೂಚರ್ ವ್ಲಾಗ್ಸಲ್ಲಿ. ಸೊ ಬೆಳಿಗ್ಗೆ ಅವನು ಮೋಷನನ್ನು ಪಾಸ್ ಮಾಡ್ತಾನೆ ಬೆಳಿಗ್ಗೆ ಎದ್ದ ಕೂಡಲೇ. ಸೊ ಅದನ್ನು ನಾನಿಲ್ಲಿ ಕ್ಲೀನ್ ಮಾಡಿ ಕ್ಲಾತ್ ಡೈಪರನ್ನು ಹಾಕಿಕೊಟ್ಟಿದ್ದೇನೆ. ನೈಟ್ ಇದು ಡೈಪರ್ ಅದು ಇದ್ದಂಥದ್ದು. ಸೊ ಅದನ್ನು ಚೇಂಜ್ ಮಾಡಿ ಕ್ಲೀನ್ ಮಾಡಿದ ನಂತರ ಇಲ್ಲಿ ಕ್ಲಾತ್ ಡೈಪರ್ ಹಾಕಿಕೊಟ್ಟಿದ್ದೇನೆ. ಅವನಿಗೆ ಸಿಯೋನನ್ನು ನೋಡೋದಂದರೆ ತುಂಬ ಇಷ್ಟ. ಅವನು ಏನಾದರೂ ಆಟ ಆಡ್ತಾಯಿದ್ರೆ, ಅವನೇನಾದರೂ ಮಾಡ್ತಾಯಿದ್ರೆ ಅವನನ್ನೇ ನೋಡ್ತಾ ಕೂತ್ಕೊಳ್ತಾನೆ, ನಗ ಆಡ್ತಾ ಇರ್ತಾನೆ. ಸಿಯೋನ್ ಆದರೆ ಇವನ ಜೊತೆ ಅಷ್ಟೊಂದು ಆಟ ಆಡೋದಿಲ್ಲ, ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಮತ್ತು ಅವನಿಗೆ ಎಂತ ಆಟ ಆಡಲಿಕ್ಕೆ ಮಾತಾಡಲಿಕ್ಕೆಲ್ಲ ಗೊತ್ತಿಲ್ಲಲ್ಲ, ಹಾಗಾಗಿ ಅವನಿಗೆ ಸಹ ಬೋರ್ ಆಗ್ತದೆ. ಅವನಷ್ಟಕ್ಕೆ ಆಟ ಆಡ್ತಾ ಇರ್ತಾನೆ. ಈಗ ಹಸ್ಬೆಂಡ್ ಕೂಡ ಅಲ್ಲೇ ಕೂತ್ಕೊಂಡಿದ್ರು, ಮಕ್ಕಳಲ್ಲೇ ಇದ್ದಾರೆ ಅಲ್ವ ಇಬ್ಬರು ಸಹ. ಹಾಗಾಗಿ ನಾನು ಸ್ವಲ್ಪ ನನ್ನ ವೆಜಿಟೇಬಲ್ ಇದು
ಗಿಡಗಳಿಂದ ಅದನ್ನು ನೋಡಿ ಬರುವ ಅಂತ ಹೇಳಿ ಹೋಗ್ತಾ ಇದ್ದೇನೆ. ಡೈಲಿ ಹೋಗ್ತೇನೆ ನಾನು, ಹಾಕಿದ ಆ ದಿನದಿಂದ ದಿನಕ್ಕೆ 2 ಸಲ ಆದರೂ ಹೋಗ್ತೇನೆ. ಇಲ್ಲಿ ನೋಡಿ, ಮೊದಲೆಲ್ಲ ಭತ್ತವನ್ನು ಹುಲ್ಲಿನಿಂದ ಭತ್ತವನ್ನು ಸಪ್ರೇಟ್ ಮಾಡಲಿಕ್ಕೆ ಇದರ ಮೇಲೆ ಇಟ್ಟು ಭತ್ತ ಬಡಿತಾರಲ್ಲ ಅದನ್ನು ಮಾಡ್ತಾಯಿದ್ರು. ಸೊ ಅದರದ್ದು ಒಂದು ಸೈಡಿದು ಫ್ರೇಮನ್ನು ನಾನಿಲ್ಲಿ ಸ್ವಲ್ಪ ಒಳ್ಳೆದಿದ್ದ ರೀಪನ್ನು ತೆಗೆದಿಟ್ಟಿದ್ದೇನೆ. ಅದು ಈಗ ಯೂಸ್ ಆಗೋದಿಲ್ಲ ಅಲ್ಲ, ಹಾಗಾಗಿ ತುಂಬ ಭಾರ ಇದೆ. ಅದು ಒಬ್ರಿಗೆಲ್ಲ ಹಿಡಿಲಿಕ್ಕೆ ಆಗೋದಿಲ್ಲ, ಅಷ್ಟು ಭಾರ ಇದೆ. ಅದನ್ನು ಸೈಡಿಗೆ ಇಟ್ಟಿರುವಂಥದ್ದು. ಅದು ಇನ್ನಿಟ್ಟು ಸಹ ಏನೂ ಪ್ರಯೋಜನ ಇಲ್ಲ ಅಲ್ಲ, ಹಾಗಾಗಿ ಈಗ ಪರವಾಗಿಲ್ಲ ಹೋದರೆ ಹೋಗಲಿ ಅಂತ ಹೇಳಿ ಸೈಡಿಗೆ ಇಟ್ಟಿದ್ದಾರೆ. ಈಗ ಇಲ್ಲಿ ಮೊದಲೆಲ್ಲ ಭತ್ತ ಮಾಡ್ತಾಯಿದ್ರು, ಈಗ ಎಲ್ಲ ಅಡಿಕೆ ಇಟ್ಟಿರೋದ್ರಿಂದ, ಅಡಿಕೆ ಹಾಕಿರೋದ್ರಿಂದ ಈಗ ಯೂಸ್ ಮಾಡ್ತಾ ಇಲ್ಲ ಅದನ್ನು. ನನ್ನ ಗಿಡದಲ್ಲಿ ಬೆಂಡೆಕಾಯಿ ಆಗ್ತಾಯಿದೆ ನೋಡಿ. ಮೊನ್ನೆ ನಾನು ಮೊಗ್ಗು ತೋರಿಸಿದ್ದೆ. ಸೊ ಇಲ್ಲಿ ಬೆಂಡೆಕಾಯಿ ಕೂಡ ಆಗ್ತಾಯಿದೆ. 2 ಬೆಂಡೆಕಾಯಿ ದೊಡ್ಡದಿದೆ ಮತ್ತು ಎಲ್ಲ ಚಿಕ್ಕದಿದೆ. ಇದು ದೊಡ್ಡದಾದ ಮೇಲೆ ಕೂಡ ನಾನು ತೋರಿಸ್ತೇನೆ. ಸೊ ಇದನ್ನು ನೋಡುವಾಗಲೇ ನನಗೆ ಏನೋ ಒಂಥರ ಖುಷಿ. ಸೊ ಇದನ್ನು ನೋಡಲಿಕ್ಕೆ ಅಂತಲೇ ಹೇಳಿ ನಾನು ಬರ್ತೇನೆ. ಇದು ನೋಡಿದರೆ ಒಂಥರ ಪಾಸಿಟಿವ್ ವೈಬ್ ಸಿಕ್ಕಿದ ಹಾಗೆ, ಏನೋ ಒಂಥರ ಖುಷಿ. ನಾವು ಒಂದು ಗಿಡವನ್ನು ನೆಟ್ಟು ಅದರಲ್ಲಿ ಒಂದು ಫಲ ಬರ್ತಾಯಿದೆ ಅಂತ ಹೇಳಿದರೆ ಆ ಒಂದು ಖುಷಿ ಬೇರೆ ಥರ. ನಮ್ಮ ಒಂದು ಈ ಮನೆ ಕೂಡ ಅಂದರೆ ಈ ಕಾಡು ಮತ್ತು ತೋಟ ಇದರ ಮಧ್ಯೆಯಲ್ಲೇ ಇರೋದ್ರಿಂದ ನನ್ನ ತಾಯಿ ಮನೆ ಕೂಡ ಅದೇ ರೀತಿಯಲ್ಲಿರೋದು ನನಗೆ ತುಂಬ ಇಷ್ಟ. ಇಲ್ಲಿ ನೋಡಿ ಮಲ್ಲಿಗೆ, ಈ ಟೈಮ್ನಲ್ಲಿ ಮಲ್ಲಿಗೆ ಆಗ್ತದೆ. ಎಲ್ಲ ಕಡೆ ಮಲ್ಲಿಗೆದು ಬಳ್ಳಿ ಎಲ್ಲೆಲ್ಲ ಹೋಗಿದೆ ಅಲ್ಲೆಲ್ಲ ಇದೇ ರೀತಿಯಲ್ಲಿ ಹೂ ಬಿದ್ದಿದೆ. ಮಳೆ ಬರುವಾಗ ಹೂವೆಲ್ಲ ಉದುರಿ ಹೋಗ್ತದೆ. ಮತ್ತು ಹೂ ತೆಗೆದ್ರೂ ಕೂಡ ಅದನ್ನು ಕಟ್ಟುತ್ತಾ ಕೂರುವವರು ಯಾರಲ್ಲ, ಅಷ್ಟು ಟೈಮ್ ಇಲ್ಲ. ಮತ್ತು ಹೊರಗೆ ಬಂದರೆ ನೋಡಿ ಇಲ್ಲಿ ಸೊಳ್ಳೆ, ಎಷ್ಟು ಸೊಳ್ಳೆ ಕಚ್ತದೆ ಅಂತ ಇಲ್ಲ. ಇದಕ್ಕೆ ಯಾವುದು ಒಡಮಸ್ ಹಾಕಿದರೂ ಕೂಡ ಸೊಳ್ಳೆಗೆ ತಾಗೋದಿಲ್ಲ, ಅದು ಕಚ್ತಾನೆ ಇರ್ತದೆ. ಮತ್ತು ಇಲ್ಲಿ ಒಂದು ಗಿಡ ಇದೆ, ಕಟ್ಟಿಂಗ್ಸ್ ಅಂತ ಹೇಳ್ತಾರಲ್ಲ ಅದರ ಗಿಡ. ಸೊ ಅದು ನೋಡಿ ಅದರಲ್ಲಿ ಹೂವಾಗಿದೆ, ಎಷ್ಟು ಚೆಂದ ಕಾಣ್ತಾ ಇದೆ ಅಂತ ಇಲ್ಲ, ತುಂಬ ಹೂವೆಲ್ಲ ಕೆಳಗೆ ಬಿದ್ದಿದೆ. ಹಸ್ಬೆಂಡ್ ಈಗ ಫ್ಯಾಕ್ಟ್ರಿಗೆ ಹೋಗಲಿಕ್ಕೆ ಅಂತ ಹೇಳಿ ಹೊರಟಿದ್ದಾರೆ. ಇಲ್ಲಿ ಸಿಯೋನ್ ನೋಡಿ ಅದೇ ವೆಟ್ ವೈಪಲ್ಲಿ ಅವರ ಕಾಲನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದಾನೆ. ಮಗುವನ್ನು ನಾನು ಫೀಡ್ ಕೊಟ್ಟು ಮಲಗಿಸು ಅಂತ ಹೇಳಿ ಕರ್ಕೊಂಡು ಬಂದೆ. ಬಟ್ ಅವನಿಗೆ ಮೂಡೇ ಇಲ್ಲ ಇದು ಫೀಡ್ ತಗೊಳ್ಳಿಕ್ಕೆ. ಸೊ ನಾನು ಅವನನ್ನು ರಿಟರ್ನ್ ಕರ್ಕೊಂಡು ಬಂದು ಅಲ್ಲೇ ಇಟ್ಟಿದ್ದೇನೆ. ಟಿ ವಿ ಇದೆ ಇಲ್ಲಿ. ಸೊ ಇಲ್ಲಿ ಟಿ ವಿ ನೋಡ್ತಾ ಸ್ವಲ್ಪ ಹೊತ್ತು ಮಲಗಿರಲಿ ಅಂತ ಹೇಳಿ. ನನಗೆ ಕೇಕ್ ಇದೆ, ಸೊ ನಾನು ಕೇಕ್ ಸ್ಪಂಜನ್ನಾದರೂ ರೆಡಿ ಮಾಡ್ತೇನೆ ಅಂತ ಹೇಳಿ. ಫಸ್ಟಿಗೆ ಇಲ್ಲಿ ಈಗ ನಾನು ಸಿಯೋನ್ಗೆ ಬ್ರೇಕ್ಫಾಸ್ಟನ್ನು ಕೊಡ್ತಾ ಇದ್ದೇನೆ. ಈಗ ಬ್ರಷೆಲ್ಲ ಆಗಿದೆ, ಹಸ್ಬೆಂಡ್ ಬ್ರಷ್ ಮಾಡಿಸಿದ್ದಾರೆ. ಸೊ ನಾನು ಈಗ ಬ್ರೇಕ್ಫಾಸ್ಟನ್ನು ಕೊಡುವ ಅಂತ. ಜೇನಲ್ಲಿ ತಿಂತೀನಿ ಅಂತ ಹೇಳಿದ. ಜಾಮ್ ಇರಲಿಲ್ಲ, ಜಾಮ್ ಇದ್ದರೆ ಜಾಮ್ ಹಾಕಿದರೆ ತಿಂತಾನೆ. ಬಟ್ ಯಾವಾಗಲೂ ಜಾಮ್ ಒಳ್ಳೆಯದಲ್ಲ ಅಲ್ಲ, ಹಾಗಾಗಿ ಕೊಡೋದಿಲ್ಲ. ಮತ್ತು ಈಗ ಖಾಲಿ ಕೂಡ ಆಗಿದೆ, ಹಾಗಾಗಿ ಜೇನನ್ನು ಹಾಕಿ ಕೊಟ್ಟಿದ್ದೇನೆ. ಬಟ್ ಅವನು ಜೇನು ಸ್ವಲ್ಪ ಕೂಡ ಯೂಸ್ ಮಾಡಿರಲಿಲ್ಲ ಇವತ್ತು, ಇಲ್ಲಾಂದರೆ ಮುಳುಗಿಸಿ ತಿಂತಾನೆ. ಬಟ್ ಅವನು ತಿಂದಿರಲಿಲ್ಲ ಇವತ್ತು, ಖಾಲಿ ದೋಸೆ ಮತ್ತು ನೀರನ್ನು ತಿಂದು ಎದ್ದಿದ್ದಾನೆ. ಕರಿ ಇತ್ತು, ಬಟ್ ಅವನು ಕರಿ ಬೇಡ ಅಂತ ಹೇಳಿದ. ಎಷ್ಟೆಲ್ಲ ಆಟದ ವಸ್ತು ಕೊಟ್ಟರು ಸಹ ನೋಡಿ ಹೀಗೇ ಚಾಪೆ ಬಾಯಿಗೆ ಹಾಕೋದು, ಚಾಪೆ ಸೈಡ್ ಏನಿದೆ ಅದನ್ನು ತೆಗೆದು ಬಾಯಿಗೆ ಹಾಕುವಂಥದ್ದು. ಮತ್ತು ಬೇರೆ ಅಂದರೆ ಬೇಡದ ವಸ್ತು ಯಾವುದೆಲ್ಲ ಇರ್ತದೆ ಅದೆಲ್ಲ ಹಾಕ್ತಾರೆ. ಬೇಕಾಗಿ ಬಾಯಿಗೆ ಹಾಕಲಿ ಅಂತ ಹೇಳಿ ಯಾವುದೆಲ್ಲ ಕೊಡ್ತಾರೆ ಅದು ಹಾಕೋದಿಲ್ಲ. ನಾವಿಲ್ಲಿ ಒಂದು ಟವಲ್ ಹಾಕಿದ್ದೇವೆ, ಯಾಕೆಂತ ಹೇಳಿದರೆ ಇಲ್ಲಿ ಮೇಲಿಂದ ಪುಡಿ ಬೀಳುವಂಥದ್ದು. ನಿಮಗೆ ಯಾರಿಗಾದರೂ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಗೊತ್ತಿದ್ದರೆ ಹೇಳಿ. ಇಲ್ಲಿ ವೈಟ್ ಸಿಮೆಂಟ್ ಹಾಕಿ ಸುಣ್ಣ ಮತ್ತು ಕೆಲವೊಂದು ಸ್ಪ್ರೇ ಎಲ್ಲ ಹಾಕಿದ್ದೇವೆ, ಪುಡಿ ಬೀಳದೇ ಇರುವ ರೀತಿಯಲ್ಲಿ. ಮರದ ಒಳಗೆ ಒಂದು ಹುಳ ಹೋಗಿ ಈ ಈಸ್ಟೆಲ್ಲ ಇರ್ತದಲ್ಲ ಆ ರೀತಿಯಲ್ಲಿ ಪುಡಿ ಮಾಡಿ ಮರದ ಏನು ಹೇಳ್ತಾರೆ ಮರವನ್ನು ಪುಡಿ ಮಾಡಿ ಕೆಳಗೆ ಹಾಕುವಂಥದ್ದು. ಸೊ ಈ ರೀತಿಯ ಮನೆ ಇರೋರಿಗೆ ಗೊತ್ತಿರ್ಬೋದು. ಅದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ. ತುಂಬ ಟೈಪಿದು ಸ್ಪ್ರೇ ಎಲ್ಲ ಟ್ರೈ ಮಾಡಿದ್ದೇವೆ, ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ. ವೈಟ್ ಸಿಮೆಂಟ್ ಹಾಕಿದರೆ ಒಂದು ಕಡೆ ಹಾಕಿದರೆ ಇನ್ನೊಂದು ಕಡೆ ತೂತ ಮಾಡಿ ಅಲ್ಲಿಂದ ಪುಡಿ ಬೀಳ್ತಾ ಉಂಟು. ಈಗ ಸಿಯೋನ್ ಬ್ರೇಕ್ಫಾಸ್ಟ್ ತಿನ್ನೋ ಟೈಮಲ್ಲಿ ನಾನು ಕೂಡ ಬ್ರೇಕ್ಫಾಸ್ಟ್ ತಿಂತಾ ಇದ್ದೇನೆ. ಇವನ್ ನೋಡಿ ಟಿ ವಿ ನೋಡುವ ಸ್ಟೈಲ್. ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ಈಗೇನು ಪಾತ್ರೆ ತುಂಬ ಇರ್ತದಲ್ಲ ಎಲ್ಲರದ್ದು ಬ್ರೇಕ್ಫಾಸ್ಟ್ ಇದು ಪಾತ್ರೆಗಳು, ಮತ್ತು ಕೆಲವೊಂದೆಲ್ಲ ಪಾತ್ರೆಗಳು ನೆನ್ನೆದು ಫ್ರಿಜ್ಜಲ್ಲಿಟ್ಟಂಥ ಕರಿ ಅದು ಇದು ತೆಗೆದದ್ದೆಲ್ಲ ಪಾತ್ರೆಗಳು ಅದನ್ನೆಲ್ಲ ನಾನು ತೊಳೆದದನ್ನು ಜಾಗದಲ್ಲಿ ಇಡ್ತಾ ಇದ್ದೇನೆ. ಈ ರೀತಿಯಲ್ಲಿ ನಾವು ಒಂದು ದಿನಕ್ಕೆ ಎಷ್ಟು ಸಲ ಇಡ್ತೀವಿ ಅಲ್ವಾ, ಎಲ್ಲರೂ ಕೂಡ ಒಬ್ಸರ್ವ್ ಮಾಡಿ ನೋಡಿ. ನೀವು ಮನೆಯಲ್ಲಿ ಕೆಲಸ ಮಾಡುವಾಗ ಈ ರೀತಿಯಲ್ಲಿ ನಾವು ಎಷ್ಟು ಸಲ ಪಾತ್ರೆ ತೊಳಿತೇವೆ, ಎಷ್ಟು ಸಲ ತೆಗೆದಿಡ್ತೇವೆ ಅಲ್ವಾ. ದಿನದಲ್ಲಿ ಒಂದೇ ಪಾತ್ರೆಯನ್ನು ನಾವು ಎಷ್ಟು ಸಲ ಯೂಸ್ ಮಾಡ್ತೇವೆ. ಅದು ಒಬ್ಬರೇ ಇದ್ದಾಗಾದರೂ ಆಗ್ಬೋದು ಅಥವಾ ತುಂಬ ಜನ ಇದ್ದಾಗ ಕೂಡ ಆಗ್ಬೋದು. ಇದು ನನ್ನ ಬೇಕಿಂಗ್ ರೂಮು. ಇಲ್ಲಿನ ಅವಸ್ಥೆ ನೋಡಿ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ. ಇಲ್ಲಿ ನೆನ್ನೆ ನನಗೆ ಲೇಟ್ ನೈಟ್ ತನಕ ಕೇಕ್ಸ್ ಇತ್ತು. ಸೊ ಕೇಕನ್ನು ಮಾಡಿ
ಪಾತ್ರೆ ತೊಳಿಲಿಕ್ಕೆ ಆಗಲಿಲ್ಲ, ಮಗು ಕೂಗ್ತಾ ಇದ್ದ ಅಂತ ಹೇಳಿ ನಾನು ಹಾಗೇ ಪಾತ್ರೆಗಳನ್ನೆಲ್ಲ ಬಿಟ್ಟು ಹೋಗಿದ್ದೆ. ಸೊ ಇಲ್ಲಿ ಒಂದು ಹೊಸ ಫ್ರಿಡ್ಜ್ ಕಾಣ್ತಾ ಇದೆ ಅಲ್ಲ, ಇದು ನನ್ನ ಹಳೆ ಫ್ರಿಡ್ಜ್. ಇದು ಹಳೆ ಮಾಡೆಲಲ್ಲಿ ಇರುವಂಥದ್ದು. ಮೇಲೆ ಫ್ರೀಝರ್, ಸಿಂಗಲ್ ಡೋರಲ್ಲಿ ಮೇಲೆ ಫ್ರೀಝರ್ ಮತ್ತು ಕೆಳಗೆ ಫ್ರಿಡ್ಜ್ ಆ ರೀತಿದು. ಇದರಲ್ಲಿ ನೀರು ಸಹ ಬೀಳ್ತದೆ, ಎರಡು ಫ್ರಿಡ್ಜಲ್ಲಿ ಸಹ ಅದೇ ರೀತಿಯಲ್ಲಿ ನೀರು ಬೀಳ್ತದೆ ಮತ್ತು ಹಿಂದೆಯಿಂದ ನೀರು ಫುಲ್ಲಾಗಿ ಕೆಳಗೆಲ್ಲ ಬರ್ತದೆ. ಟ್ಯೂಸ್ಡೇ ನಮಗೆ ಪವರ್ ಕಟ್ ಇರೋದ್ರಿಂದ ನನಗೆ ಟ್ಯೂಸ್ಡೇಸಲ್ಲಿ ಈ ಒಂದು ಪಾತ್ರೆ ಏನಿದೆ, ನಾನು ಇವಾಗ ತೆಗೆದದ್ದು ಇದು ಸ್ವಲ್ಪನೇ ಇರೋದು, ನೈಟ್ ಕರೆಂಟ್ ಹೋಗಿತ್ತು ಅದಕ್ಕೆ. ಇಲ್ಲಾದರೆ ನೈಟ್ ಫುಲ್ ಕರೆಂಟ್ ಹೋದರೆ ಒಮ್ಮೆ ಎದ್ದು ಬಂದು ಈ ಪಾತ್ರೆಯನ್ನು ಖಾಲಿ ಮಾಡಿ ಪುನಃ ಇಟ್ಟು ಹೋಗಬೇಕಾಗ್ತದೆ. ಇನ್ನೊಂದು ಫ್ರಿಡ್ಜಲ್ಲಿ ಆ ಸೈಡ್ ಇದರಲ್ಲಿ ಮೇಲೆ ಬಟ್ಟೆಯನ್ನು ಹಾಕಿ ನಾನು ಕವರ್ ಮಾಡ್ತೇನೆ, ಅಗಲದ ಟ್ರೇ ಇಟ್ಟು. ಅಷ್ಟು ನೀರು ಬೀಳ್ತದೆ. ಇದು ನನ್ನ ಫ್ರೆಂಡಿನ ಡ್ಯಾಡಿ ನನಗೆ ಗಿಫ್ಟಾಗಿ ಕೊಟ್ಟಿರುವಂಥದ್ದು. ಸೊ ಅವರ ಮನೆಯಲ್ಲಿ ಇನ್ನೊಂದು ಫ್ರಿಡ್ಜ್ ತಗೊಂಡಾಗ ಈ ಫ್ರಿಡ್ಜನ್ನು ನನಗೆ ಕೊಟ್ಟಿದ್ದಾರೆ. ಈ ಒಂದು ಫ್ರಿಡ್ಜ್ ಏನಿದೆ ಇದು ಡಿಜಿಟಲ್ ಫ್ರಿಡ್ಜ್, ಮತ್ತು ಇದರಲ್ಲಿ ಈಗ ಅವರು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಇದರಲ್ಲಿ ಸ್ವಲ್ಪ ಕಂಡೆನ್ಸರ್ ಇದು ಪ್ರಾಬ್ಲಮ್ ಇದೆ, ಅದನ್ನು ಕೂಡ ಈಗ ರಿಪೇರಿ ಮಾಡಿಸ್ಲಿಕ್ಕಿದೆ. ಇವತ್ತು ನೋಡಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಫ್ರಿಡ್ಜ್ನವರು. ರಿಪೇರಿ ಯಾರು ಮಾಡ್ತಾರೆ, ಎಲ್ಲರೂ ಕೂಡ ಈ ಒಂದು ಡಿಜಿಟಲ್ ಫ್ರಿಡ್ಜನ್ನು ರಿಪೇರಿ ಮಾಡಲಿಕ್ಕೆ ಕೇಳೋದಿಲ್ಲ. ಡಿಜಿಟಲ್ ಆಗಿರೋದ್ರಿಂದ ಅದಕ್ಕೆ ಅದೇ ಒಂದು ಕಂಪನಿಯವರೇ ಬರಬೇಕು. ಸೊ ಅದಕ್ಕೋಸ್ಕರ ಇದು ತಂದಿಲ್ಲಿಗೆ ತುಂಬ ದಿನ ಆಯಿತು, ಇನ್ನೂ ಕೂಡ ರಿಪೇರಿಗೆ ಯಾರು ಸಹ ಸಿಕ್ಕಿರಲಿಲ್ಲ. ಇವತ್ತು ನೋಡಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ನನ್ನ ಈ ಒಂದು ಕೆಲಸಗಳೆಲ್ಲ ಆಗಿ ಪಾತ್ರೆ ಎಲ್ಲ ತೊಳೆದು ಈ ಒಂದು ಜಾಗವನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು. ಮತ್ತು ಈ ಗೋಡ್ರೇಜ್ ಏನಿದೆ ಅದು ಈ ಸೈಡಿಗೆ ಬಂದಿರೋದ್ರಿಂದ ಈಗ ಪಾತ್ರೆ ತೊಳೆದು ಇಡ್ಲಿಕ್ಕೆ ಸಹ ಜಾಗ ಇಲ್ಲದ ಹಾಗೆ ಆಗಿದೆ. ನನ್ನ ಮಗು ಈಗ ನಾನು ಮೊದಲೆಲ್ಲ ಹೇಳ್ತಿದ್ದೆ ಅಲ್ಲ ಪಾಪ ಅಂತ ಹೇಳಿ, ಈಗ ತುಂಬ ಜೋರಾಗಿದ್ದಾನೆ. ಅವ್ನು ಕೇಳೋದೇ ಇಲ್ಲ, ಕೂಗ್ತಾನೇ ಇರ್ತಾನೆ. ನಾನು ನೋಡ್ತಾನೆ ಇರಬೇಕು ಅಥವಾ ನಾನು ತಗೊಂಡೇ ಇರಬೇಕು, ಇಲ್ಲಾಂದರೆ ತುಂಬ ಕೂಗ್ತಾನೆ. ಈ ಬೆಳಿಗ್ಗೆ ಮುಂಚೆ ಅವನ ಹಿಂದೆ ಯಾರಲ್ವ ನಿಲ್ಲುವಂಥದ್ದು. ಸೊ ಯಾರಿಗೆ ಸಹ ಪುರ್ಸೋತಿರೋದಿಲ್ಲ, ಎಲ್ಲರೂ ಅವರವರ ಕೆಲಸದಲ್ಲಿ ಇರ್ತಾರೆ. ನೋಡಬೇಕಂದ್ರೆ ನಾನು ಮಾತ್ರ. ಇದು ನನ್ನ ಅಂದರೆ ಡೇ ಟು ಡೇ ಆ್ಯಕ್ಟಿವಿಟಿ ಅಲ್ಲದೆ ನಾನು ಈಗ ಎಲ್ಲರೂ ಹೇಳ್ತಾರೆ ವರ್ಕಿಂಗ್ ಮಾಮ್ಸ್ ಅಂತ ಹೇಳಿ, ನಾವೆಲ್ಲ ಯಾವ ರೀತಿಯಲ್ಲಿ ಅಂತ ಹೇಳಿ ಮನೆಯಲ್ಲೇ ಇದ್ದು ಕೆಲಸ ಮಾಡೋದ್ರಿಂದ ನಾವು ಹೊರಗೆ ಹೋಗಿ 9 to 5 ಜಾಬ್ ಮಾಡಿದ ಹಾಗೆ ಕಾಣೋದಿಲ್ಲ. ಬಟ್ ನಾವು ಅದಕ್ಕಿಂತ ಜಾಸ್ತಿನೇ ವರ್ಕ್ ಮಾಡ್ತೇವೆ. ಇಲ್ಲಿ ನಮಗೆ ಸ್ಯಾಲ್ರಿ ಕೂಡ ಇಲ್ಲ. ಇದು ನಾನೊಂದು ಬಿಸ್ನೆಸ್ ಆಗಿ ನನ್ನ ಇಷ್ಟದಿಂದ ಮಾಡ್ತಾ ಇರೋದ್ರಿಂದ ನನಗೆ ನನ್ನ ಮನೆ ಹೋಮ್ ಕಂಫರ್ಟಲ್ಲಿದ್ದು ನನ್ನ ಮಕ್ಕಳನ್ನು ನೋಡ್ಕೊಳ್ಬೋದು ಅಂತ ಮಾತ್ರ. ಅದಲ್ಲದೆ ಈ ಒಂದು ಟಯರ್ಡ್ನೆಸ್ ಏನಿದೆ ಇದರಿಂದ ಆಗುವಂಥದ್ದು 9 to 5 ಜಾಬ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಆಗ್ತದೆ. ಮಕ್ಕಳಿರೋರಿಗೆ ಹಾಗೂ ಮನೆಯಲ್ಲೇ ಇರೋರಿಗೆ ಗೊತ್ತಿರ್ಬೋದು. ಈಗ ನಾನು ಬೆಳಿಗ್ಗೆ ಹಿಟ್ಟೇನು ಉಳಿದಿತ್ತು ಅದನ್ನು ಇಡ್ಲಿ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೆ. ಈ ಮಗುವನ್ನು ಹಿಡ್ಕೊಂಡು ಇನ್ನು ಇಡ್ಲಿ ಮಾಡಲಿಕ್ಕೆ ನಿಂತರೆ ಆಗೋದಿಲ್ಲ, ಮತ್ತು ಫ್ರಿಡ್ಜ್ನವರು ಕೂಡ ಬರ್ತಾರೆ. ಇವತ್ತು ಟ್ಯೂಸ್ಡೇ. ನಾನೀಗ ಪವರ್ ಮ್ಯಾನ್ ಏನಿದ್ದಾರೆ, ಲೈನ್ ಮ್ಯಾನ್ ಅಂತ ಹೇಳ್ತಾರಲ್ಲ, ಅವರಿಗೆ ಕಾಲ್ ಮಾಡಿದ್ದೆ. ಅವರು ಹೇಳಿದರು ಇವತ್ತು ಲೈನ್ ತೆಗಿಲಿಕ್ಕಿದೆ ಅಂತ ಹೇಳಿ. ಹಾಗಾಗಿ ನಾನು 10 ಗಂಟೆ ಒಳಗೆ ಈ ಒಂದು ಹಿಟ್ಟೇನಿದೆ ಇದನ್ನು ಈ ಬಾಳೆ ಎಲೆಯಲ್ಲಿ ಹಾಕಿ ತಿಂಡಿಯನ್ನು ಮಾಡಿ ರೆಡಿ ಮಾಡ್ಕೊಳ್ತೇನೆ. ಮತ್ತು ಅವರು ಸಹ ಫ್ರಿಡ್ಜ್ನವ್ರಿಗೆ ಸಹ ಕರಿಬೇಕಲ್ವ ಬೆಳಿಗ್ಗೆ ಬೇಗನೆ, ಇಲ್ಲಾಂದರೆ ಮತ್ತೆ ಕರೆಂಟ್ ಇರೋದಿಲ್ಲ. ಸೊ ಅವರಿಗೆ ಸಹ ಕಾಲ್ ಮಾಡಿ ಎಲ್ಲ ಕರೆದಿದ್ದೇನೆ. ಅವ್ರು ಬರಲಿಕ್ಕೆ ಮುಂಚೆ ಇಲ್ಲಿ ಒಮ್ಮೆ ಕಿಚನ್ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಅವ್ರು ಅಂದ್ಕೊಳ್ಳಿಕ್ಕಿದ್ದಾರೆ ಇವರು ಇಲ್ಲಿ ಏನು ಮಾಡ್ತಾಯಿದ್ರು ಅಂತ ಹೇಳಿ. ಅಷ್ಟು ಗಲೀಜಾಗಿ ಹೋಗಿದೆ ಕೆಳಗೆ ಎಲ್ಲ. ಮಕ್ಕಳೆಲ್ಲ ಇರುವಾಗ ಹಾಗೆಯೇ ಸಿಯೋನ್ ಬಂದರೂ ಕೂಡ ಎಲ್ಲದನ್ನು ಹರಡಿ ಇಡ್ತಾನೆ. ಈಗ ನಾನು ಹಿಟ್ಟನ್ನು ಡೈರೆಕ್ಟಾಗಿ ಹಾಕಿ ಇಟ್ಟಿದ್ದೇನೆ. ಇನ್ನು ಸ್ಟೀಮ್ ಬಂದು ಒಂದು 20 ಮಿನಿಟ್ಸ್ ಸ್ಟೀಮರನ್ನು ಸೆಟ್ ಮಾಡಿ ಇಟ್ಟಿದ್ದೇನೆ. ಅಷ್ಟರೊಳಗೆ ನಾನು ಪಾತ್ರೆಗಳನ್ನು ಕೂಡ ವಾಶ್ ಮಾಡ್ಕೊಳ್ತೇನೆ. ನನ್ನ ಮಗು ಇಷ್ಟು ಕೂಗ್ತಾ ಇದ್ದ ಅಂತ ಹೇಳಿದರೆ ಈಗ ಅವನನ್ನು ನಾನು ಈ ಬೇಬಿ ಕ್ಯಾರಿಯರ್ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ಇರ್ತಾನೆ, ಏನು ತೊಂದರೆ ಇಲ್ಲ. ಬಟ್ ಕೆಳಗೆ ಇಟ್ಟರೆ ಅಂತೂ ನಾನು ಆಗಾಗ ಹೋಗಿ ಮಾತಾಡಬೇಕು, ಎತ್ತಬೇಕು. ಎಷ್ಟು ಜೋರು ಕೂಗ್ತಾನೆ ಅಂತ ಹೇಳಿದರೆ ಏನೋ ಕಚ್ಚಿದೆ, ಅದು ಯಾರೋ ಹೊಡೆದಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಗುವಂಥದ್ದು. ಹೊರಗಿಂದ ಯಾರಾದರೂ ಕೇಳಿದರೆ ನನ್ನ ಮಾವ ಆಗಾಗ ಕೇಳ್ತಾಯಿದ್ರು ಏನಾಯಿತು ಅವನಿಗೆ, ಯಾಕೆ ಕೂಗ್ತಾ ಇದ್ದಾನೆ ಅಂತ ಹೇಳಿ. ಯಾಕೆಂದರೆ ಆ ರೀತಿಯಲ್ಲಿ ಕೂಗುವಂಥದ್ದು. ಸುಮ್ಮನೆ ಎತ್ತಿದ ಕೂಡಲೇ ಮತ್ತೆ ಒಂದು ಶಬ್ದ ಇಲ್ಲ, ಸುಮ್ಮನೆ ಇರ್ತಾನೆ. ಅದಕ್ಕೋಸ್ಕರ ಮಕ್ಕಳು ಹಾಗೇ ಅವರಿಗೆ ತುಂಬ ಅಟೆನ್ಷನ್ ಬೇಕು. ದೊಡ್ಡವರಾಗ್ತಾ ಇರುವ ಹಾಗೇ ಜಾಸ್ತಿ ಅಟೆನ್ಷನ್ ಸೀಕ್ ಮಾಡುವಂಥದ್ದು. ಸೊ ನಾನಿಲ್ಲಿ ಮೇನ್ ಟೈಮ್ನಲ್ಲಿ ಪಾತ್ರೆಗಳನ್ನು ತೊಳೆದು ತಗೊಳ್ತಾ ಇದ್ದೇನೆ. ಅಲ್ಲಿ ನನ್ನ ಒಂದು ಬ್ಯಾಟರ್ ಏನಿದೆ ಅದು ಕೂಡ ಸ್ಟೀಮ್ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಕೂಡ ನಾನು ಹೋಗಿ ಅವರಿಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡಿದ್ದೇನೆ, ಹೀಗೆ ಕರೆಂಟ್ ಹೋಗ್ತದೆ ಸ್ವಲ್ಪ ಬೇಗ ಬನ್ನಿ ಅಂತೆಲ್ಲ ಹೇಳಿ. ಅವರು ಸಹ ಅಡ್ರೆಸ್ ಎಲ್ಲ ಕೇಳಲಿಕ್ಕೆ ಮಧ್ಯದಲ್ಲಿ ಕಾಲ್ ಮಾಡ್ತಾಯಿದ್ರು. ಅದನ್ನೆಲ್ಲ ನಾನು ಇದರಲ್ಲಿ ಯಾವುದು ಕೂಡ ಇನ್ಕ್ಲೂಡ್ ಮಾಡಲಿಲ್ಲ. ಈಗ ನಾನು 2 ಬ್ಯಾಚ್ ಆಗಿ ಪಾತ್ರೆಗಳನ್ನು ತೊಳೆದು ತಗೊಂಡಿದ್ದೇನೆ. ತುಂಬ ಪಾತ್ರೆ ಇದೆ, ಮತ್ತು ಈಗ ಪಾತ್ರೆ ಇಡಲಿಕ್ಕೆ ಜಾಗ ಇಲ್ಲದೆ ಇರೋದ್ರಿಂದ ಒಣಗಲಿಕ್ಕೆ ಎಲ್ಲಿ ಹಾಕೋದಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಈ ಫ್ರಿಡ್ಜ್ ಸ್ವಲ್ಪ ಅಗಲ ಇದೆ, ತುಂಬ ಒಂದು ಸ್ಪೇಸ್ ಕನ್ಸ್ಯೂಮ್ ಮಾಡ್ತದೆ. ಬಟ್ ಫ್ರೀಝರ್ ಮತ್ತು ಫ್ರಿಡ್ಜ್ ಸೆಕ್ಷನ್ ಸಪ್ರೇಟ್ ಇರೋದ್ರಿಂದ ನನಗೆ ತುಂಬ ಯೂಸ್ ಆಗಲಿಕ್ಕಿದೆ. ಈಗ ಒಂದು 14 ಮಿನಿಟ್ಸ್ ಆಗುವಾಗ ನಾನು ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಓಪನ್ ಮಾಡಿದಂಥದ್ದು.
ಈಗ ನನಗೆ ಇಲ್ಲಿ ಪಾತ್ರೆ ಇಡಲಿಕ್ಕೆ ಜಾಗ ಸಾಕಾಗಲಿಲ್ಲ, ಹಾಗಾಗಿ ನಾನು ಹೊರಗೇನೆ ಈ ಪಾತ್ರೆ ಇಡುವಂಥ ಬೆಡ್ಶೀಟನ್ನು ಹಾಕಿ ಹೊರಗೆ ಬಿಸಿಲಿದೆ ಸ್ವಲ್ಪ, ಸೊ ಅಲ್ಲಿ ಇಟ್ಕೊಳ್ತಾ ಇದ್ದೇನೆ. ಸೂರ್ಯನ ಬಿಸಿಲೇನಿದೆ ಅದು ನ್ಯಾಚುರಲ್ ಡಿಸ್ಇನ್ಫೆಕ್ಟೆಂಟ್. ಸೊ ನಾವು ಬಟ್ಟೆನೆಲ್ಲ ಅದಕ್ಕೆ ಹೇಳುವಂಥದ್ದು ಈ ಬಿಸಿಲಲ್ಲಿ ಒಣಗಿಸಬೇಕು, ಸ್ಪೆಷಲಿ ಅಂಡರ್ ಗಾರ್ಮೆಂಟ್ಸ್ ಎಲ್ಲ ಏನಿದೆ ಬಿಸಿಲಲ್ಲಿ ಒಣಗಿಸ್ಬೇಕಂತ ಹೇಳುವಂಥದ್ದು ಅದಕ್ಕೇ. ಯಾವುದೇ ರೀತಿಯಾದಂತಹ ಬ್ಯಾಕ್ಟೀರಿಯಾ ಏನಾದರೂ ಇದೆ ಆದರೂ ಕೂಡ ಈ ಸೂರ್ಯನ ಬಿಸಿಲಿಗೆ ಸತ್ತು ಹೋಗ್ತದೆ ಅಂತ ಹೇಳಿ ಸ್ವಲ್ಪ ಹೊತ್ತು ಒಳಗೆ ಇಟ್ಟಿದ್ದೆ. ನೋಡಿ ಪುನಃ ಹೋಗ್ತಾ ಇದ್ದ, ನಾನು ಕರ್ಕೊಂಡೇ ಬಂದಿದ್ದೇನೆ. ಅವನನ್ನು ಈಗ ಎತ್ಕೊಳ್ಳಿಕ್ಕೆ ನನಗೆ ಆಗೋದಿಲ್ಲ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ ಹಾಗೇ ನನಗೆ ಕೈ ನೋವು. ಈಗ ಅವನು ಸುಮ್ಮನೆ ಇರೋದಿಲ್ಲ, ಒದ್ದಾಡ್ತಾ ಇರ್ತಾನೆ, ಆಚೆ ಈಚೆ ಬಗ್ಗೋದೆಲ್ಲ ಮಾಡ್ತಾ ಇರ್ತಾನೆ. ಹಾಗಾಗಿ ನಾನು ಹೆಚ್ಚಾಗಿ ಬೆಲ್ಟ್ ಹಾಕಿನೇ ತಗೊಳ್ಳುವಂಥದ್ದು, ಕೈಗೆ ಜಾಸ್ತಿ ಪ್ರೆಷರ್ ಕೊಡಬಾರ್ದಲ್ಲ. ಹಾಗಾಗಿ ಈಗ ನನಗೆ ಟೆನ್ಷನ್ ಆಗ್ತಾ ಇದೆ, ಯಾಕೆಂದರೆ ಈಗ 9:45 ಆಗ್ತಾ ಉಂಟು, ಇನ್ನೂ ಕೂಡ ಫ್ರಿಜ್ನವರು ಬರಲಿಲ್ಲ. ಅವರು ಬರುವಾಗ ಎಲ್ಲಾದರೂ ಕರೆಂಟ್ ಹೋದರೆ ಎಂತ ಮಾಡೋದು ಅಂತ ಹೇಳಿ ಅವರಿಗೆ ಅಂದರೆ ತುಂಬ ಟೈಮ್ ಆಯಿತು. ಈಗ ತಂದೆ ಒಂದು 2 ವೀಕ್ಸ್ ಆಯಿತು, ಯಾರು ಸಹ ಸಿಕ್ಕಿರಲಿಲ್ಲ. ಇವರು ಸಿಕ್ಕಿದ್ರೆ ಸಹ ಬರಲಿಕ್ಕೆ 1 ವಾರ ತಗೊಂಡ್ರು. ಹಾಗಾಗಿ ಇನ್ನೂ ಕೂಡ ಎಷ್ಟು ದಿನ ವೆಯ್ಟ್ ಮಾಡಬೇಕಾಗಿ ಬರ್ತದೋ ಏನೋ ಅಂತ ಹೇಳಿ ನನಗೆ ಟೆನ್ಷನ್. ಮಳೆಗಾಲ ಸ್ಟಾರ್ಟ್ ಆಗಲಿಕ್ಕೆ ಮುಂಚೆನೇ ಫ್ರಿಜ್ ರೆಡಿ ಆದರೆ ಒಳ್ಳೆಯದು. ಹೇಗಿದ್ದರೂ ಮಳೆಗಾಲದಲ್ಲಿ ಕರೆಂಟ್ ಇರೋದಿಲ್ಲ, ನಾನು ತಂದಂಥ ಐಟಮ್ ಎಲ್ಲ ಹಾಳಾಗಿ ಹೋಗ್ತದೆ. ಈಗ ಫ್ರಿಜ್ನವರು ಬಂದಿದ್ದರು, ಅವರು ನೋಡಿ ಹೋಗಿದ್ದಾರೆ. ಆ ಟೈಮ್ನಲ್ಲಿ ಮಗುವಿಗೆ ಕೂಡ ನಿದ್ದೆ ಬರ್ತಾಯಿತ್ತು ಅಂತ ಹೇಳಿ ನಾನು ಮಲಗಿಸಿ ಹೋಗಿದ್ದೇನೆ. ಅವ್ರು ಹೇಳಿದರು ಒಂದು ಚಿಕ್ಕ ಒಂದು ಪ್ರೊಸೀಜರ್ ಮಾಡಲಿಕ್ಕಿದೆ ಅದರಲ್ಲಿ ಕಂಡೆನ್ಸರ್ ಹಾಳಾಗಿದ್ದಕ್ಕೆ. ಸೊ ಅದನ್ನು ನೆಕ್ಸ್ಟ್ ವೀಕಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಅದಾದ ನಂತರ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಬಟ್ ಇವತ್ತು ಸುಮ್ಮನೆ ನಾನು ಟೆನ್ಷನ್ ಮಾಡಿದ್ದು, ಫುಲ್ ಡೇ ಕರೆಂಟ್ ತೆಗೆದಿರಲಿಲ್ಲ, ಸ್ವಲ್ಪ ಹೊತ್ತು ಮಾತ್ರ ತೆಗೆದಿದ್ರು. ಇಲ್ಲಿ ನಾನು ಸಿಯೋನಿಗೆ ಟಿ ವಿ ಆಫ್ ಮಾಡಿ ಕೊಟ್ಟಿದ್ದೇನೆ. ಈಗ ಬೆಳಿಗ್ಗೆ ಎಂತ ಟಿ ವಿ ನೋಡೋದಲ್ವಾ. ನಾನು ನನ್ನ 2 ಮಕ್ಕಳನ್ನು ಕೂಡ ಇದೇ ರೀತಿಯಲ್ಲಿ ಆಗಾಗ ದಿನದಲ್ಲಿ ಎಷ್ಟು ಟೈಮ್ ಸಿಗ್ತದೆ ಅಷ್ಟು ಟೈಮ್ ಕೂಡ ಮುದ್ದಾಡ್ತಾ ಇರ್ತೇನೆ. ಕೆಲವರಿಗೆ ಇದು ವಿಯರ್ಡ್ ಅಂತ ಹೇಳಿ ಅನ್ನಿಸ್ಬೋದು, ಬಟ್ ನನಗೆ ಈ ರೀತಿಯಲ್ಲಿ ನಾನು ಆಗಾಗ ಪ್ರೀತಿ ಮಾಡ್ತಾನೆ ಇರ್ತೇನೆ. ಹಾಗೆ ಯಾವಾಗ ಸಿಗ್ತದೆ ಟೈಮ್ ಆಗ ಕಿಸ್ ಕೊಡ್ತಾನೆ ಇರ್ತೇನೆ. ಏಕೆಂದರೆ ಏನೋ ಒಂಥರ ಖುಷಿ ಅಲ್ವಾ ನಮ್ಮ ಮಕ್ಕಳು ಅಂತ ಹೇಳುವಾಗ. ಅದೇ ರೀತಿಯಲ್ಲಿ ಜೋರು ಕೂಡ ಮಾಡ್ತೇನೆ, ಏನಾದರೂ ತಪ್ಪು ಮಾಡಿದರೆ ಅಥವಾ ಹೇಳಿದ್ದು ಕೇಳದಿದ್ದರೆ ಪೆಟ್ಟು ಸಹ ಬೀಳ್ತದೆ. ಅದೇ ರೀತಿಯಲ್ಲಿ ಪ್ರೀತಿ ಕೂಡ ಮಾಡ್ತೇನೆ ಇಬ್ಬರಿಗೆ ಅಂದರೆ ಚಿಕ್ಕವನಿಗೆ ಹೊಡೆಯೋದಿಲ್ಲ, ಬಟ್ ಪ್ರೀತಿ ಅಷ್ಟೇ ಮಾಡ್ತೇನೆ ಇಬ್ಬರನ್ನು ಸಹ. ಈಗ ಇದನ್ನು ನಾನು ತಂದು ಹೊರಗಡೆ ಇಟ್ಟಿದ್ದೆ, ಯಾಕಂದರೆ ಅವರು ಬಂದಾಗ ಅಲ್ಲಿ ಇಡಲಿಕ್ಕೆಲ್ಲ ಜಾಗ ಸಾಕಾಗಲಿಲ್ಲ. ಅವರು ಇದನ್ನು ಮುಂದೆ ತೆಗೆದು ರಿಪೇರಿ ಮಾಡುವಾಗ ಹಿಂದೆ ಎಲ್ಲ ಬಿಚ್ತಾರಲ್ವ, ಸೊ ತುಂಬ ಜಾಗ ಬೇಕಿತ್ತು. ಹಾಗಾಗಿ ಮುಂದೆ ಇದ್ದಂತಹ ಐಟಮನ್ನೆಲ್ಲ ನಾನು ತೆಗೆದಿದ್ದೆ. ಸೊ ಇದರ ಮೇಲೆ ಏನೋ ಒಂದು ಬೋರ್ಡ್ ರೀತಿಯಲ್ಲಿದೆ ಅಲ್ಲ, ಅದನ್ನೆಲ್ಲ ಬಿಚ್ಚಿ ಎಲ್ಲ ನೋಡಿದರು. ಪ್ರಾಬ್ಲಮ್ ಏನಂತ ಹೇಳಿ ಅವರಿಗೆ ಗೊತ್ತಾಯಿತು. ಸೊ ಈ ಒಂದು ಫ್ರಿಡ್ಜ್ ಡಿಜಿಟಲ್ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೂ ಕೂಡ ತುಂಬ ಪ್ರಾಬ್ಲಮ್ ಆಗ್ತದೆ. ಇದರಲ್ಲಿ ದೊಡ್ಡ ಮಿಸ್ಟೇಕ್ ಏನು ಸಹ ಆಗಲಿಲ್ಲ. ಇಲ್ಲಿ ಒಂದು ಚಿಕ್ಕ ಒಂದು ಹೋಲ್ ಆಗಿದೆ ನೋಡಿ, ಇದು ತಗೊಂಡವರು 7 ವರ್ಷ ಆಯಿತು. ಹಾಗಾಗಿ ಚಿಕ್ಕದೊಂದು ಹೋಲ್ ರೀತಿಯಲ್ಲಿ ಆಗಿದೆ, ಇದರಿಂದ ಲೀಕೇಜ್ ಆಗುವಂಥದ್ದಂತೆ ಗ್ಯಾಸ್. ಸೊ ಅದಕ್ಕೆ ಸಪ್ರೇಟಾಗಿ ಹೊರಗಡೆಯಿಂದ ಕಂಡೆನ್ಸರ್ ಕೂರಿಸಬೇಕು ಅಂತ ಹೇಳಿದ್ದಾರೆ. ನನಗೆ ಅವರು ರಿಪೇರಿ ಮಾಡಿ ಕೊಡ್ತೀನಿ ಅಂತ ಹೇಳಿದೆ, ಒಂದು ದೊಡ್ಡ ಸಮಾಧಾನ. ಯಾಕೆಂದರೆ ಇಷ್ಟು ದೊಡ್ಡ ಒಂದು ಬೋಟ್ ರೀತಿಯಲ್ಲಿರುವಂಥ ಒಂದು ಹಡಗನ್ನು ತಂದು ಇಲ್ಲಿ ಇಟ್ಟು ಜಾಗ ಸಹ ಇಲ್ಲ, ಅದು ವರ್ಕ್ ಸಹ ಆಗದೇ ಇದ್ದರೆ ಮತ್ತೆ ಎಷ್ಟು ದಿನ ಕಾಯುವಂಥದ್ದಲ್ವ. ಈ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿರುವಂತಹ ಈ ಒಂದು ಟ್ರೇ ಏನಿದೆ ಇದು ಸಿಯೋನ ಫ್ರಿಸ್ಬಿ. ಅದಕ್ಕೆ ಸ್ವಲ್ಪ ಕೆಂಪು ಕಲ್ಲೇನಿದೆ ಅದನ್ನು ಹಾಕಿ ಸ್ವಲ್ಪ ಶೆಲ್ಸನ್ನೆಲ್ಲ ಹಾಕಿ ನಾನು DIY ಮಾಡಿರುವಂಥದ್ದು. ಈಗ ವಾಯ್ಸ್ ಓವರ್ ಕೊಡುವಾಗ ಮಗು ನನ್ನ ಕೈಯಲ್ಲೇ ಇದ್ದಾನೆ, ಅವ್ನು ಕೇಳ್ತಾ ಇರಲಿಲ್ಲ, ಹಾಗಾಗಿ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ. ಸೊ ಸ್ವಲ್ಪ ಎಲ್ಲ ನಾಯ್ಸಸ್ ಮಾಡಿದರೆ ಅವ್ನು ಮಾಡುವಂಥದ್ದು. ಬೆಳಿಗ್ಗೆ ನಾನು ಬೆಡ್ಶೀಟನ್ನು ವಾಶ್ ಮಾಡಲಿಕ್ಕೆ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದೆ. ಸೊ ಈಗ ಅದು ಸ್ಪಿನ್ನೆಲ್ಲ ಆಗಿ ರೆಡಿಯಾಗಿದೆ, ಒಣಗಲಿಕ್ಕೆ ಹಾಕಲಿಕ್ಕೆ. ಬಿಸಿಲು ಕೂಡ ಇರೋದ್ರಿಂದ ನಾನೀಗ ಹಾಕ್ತಾಯಿದ್ದೇನೆ. ಈಗ ನಾನು ಕೈಯಲ್ಲಿ ಹೆಚ್ಚಾಗಿ ವಾಶ್ ಮಾಡ್ತಾ ಇಲ್ಲ, ನಮ್ಮ ಬಟ್ಟೆಯನ್ನು ಸಹ ನಾನು ವಾಷಿಂಗ್ ಮಿಷಿನಿಗೆ ಹಾಕ್ತಾಯಿದ್ದೇನೆ. ಕೈಗೆ ಕಂಪ್ಲೀಟ್ ರೆಸ್ಟ್ ಕೊಡಲಿಕ್ಕೆ ಹೇಳಿದರು. ಕಂಪ್ಲೀಟ್ ಅಲ್ಲದೇ ಇದ್ದರೂ ಕೂಡ ಒಂದು ಪಾರ್ಷಿಯಲ್ ರೆಸ್ಟ್ ಆದರೂ ಕೊಡಲೇಬೇಕಲ್ವ, ಅಟ್ಲೀಸ್ಟ್ ಗುಣ ಆಗುವವರೆಗೆ. ಇವತ್ತು ಬೆಳಿಗ್ಗೆನಂತೂ ಬಿಸಿ ಆಯಿತು. ಇಲ್ಲಿ ಅಮ್ಮ ಬೆಳಿಗ್ಗೆನೇ ಬಂಗುಡೆಯನ್ನು ತೆಗೆದಿಟ್ಟಿದ್ದಾರೆ, ನೀರಲ್ಲಿ ಹಾಕಿದ್ದಾರೆ, ಹಾಗೂ ಖಾರವನ್ನು ಕಡಿಲಿಕ್ಕೆ ಗ್ರೈಂಡರಲ್ಲಿ ಹಾಕಿದರೆ ಅದು ಈಗ ರೆಡಿಯಾಗಿದೆ. ಬೆಳಿಗ್ಗೆನೇ ಹಾಕುವಂಥದ್ದು ಯಾಕೆ ಅಂತ ಹೇಳಿದರೆ ಟ್ಯೂಸ್ಡೇ ಕರೆಂಟ್ ತೆಗಿತಾರೆ ಅಂತ ನನಗೆ ಗೊತ್ತಾದ ಕೂಡಲೇ ನಾನು ಹೇಳಿದ್ದೆ.
ಹಾಗಾಗಿ ಇಲ್ಲಿ ಖಾರವನ್ನು ಫಸ್ಟ್ ರೆಡಿ ಮಾಡಿದರು. ಮತ್ತು ಇವತ್ತಿನ ದಿನ ಬೆಳಿಗ್ಗೆ ಒಂದು ಈ ನೆಲದಿಂದ ಅಂದರೆ ಭೂಮಿ ಅಡಿಯಿಂದ ಒಂದು ಕೀಟ ಬರ್ತದೆ ಅಲ್ವಾ, ಈ ಮಳೆ ಟೈಮಲ್ಲಿ ಎಲ್ಲ ಅಂಥದ್ದು ತುಂಬ ಬಂದಿತ್ತು, ಎಲ್ಲ ಕಡೆ ಇತ್ತು. ಮನೆಯೊಳಗೆ ತುಂಬ ಬಂದು ಸತ್ತು ಬಿದ್ದಿತ್ತು. ಹಾಗಾಗಿ ಮಗುವನ್ನ ಕೆಳಗೆ ಇಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅತ್ತೆ ಹೇಳಿದರು, ನಾನು ಗುಡಿಸ್ತೇನೆ, ನೀನು ಅವನನ್ನು ಎತ್ಕೊಂಡು ಬೇರೆ ಕಡೆ ಹೋಗು ಅಂತ ಹೇಳಿ. ಸೊ ನಾನು ಅವನನ್ನು ಎತ್ತಿಕೊಂಡು ಇಲ್ಲಿ ಬಂದಿದ್ದೇನೆ ಕಿಚನಿಗೆ. ನಾನು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೂಡ ತಗೊಂಡಿರಲಿಲ್ಲ. ಸೊ ಟ್ಯಾಬ್ಲೆಟನ್ನು ತೆಕ್ಕೊಂಡು ಅವನಿಗೆ ನಿದ್ದೆ ಬರ್ತಾಯಿತ್ತು. ಅವನನ್ನು ಮಲಗಿಸಿ ಈಗ ನಾನು ಫಿಶನ್ನು ಕ್ಲೀನ್ ಮಾಡಲಿಕ್ಕೆ ಬಂದಿದ್ದೇನೆ. ಸೊ ಅಮ್ಮ ಅಲ್ಲಿ ಗುಡಿಸ್ತಾ ಇದ್ದಾರೆ. ಆ ಟೈಮ್ನಲ್ಲಿ ನಾನಿಲ್ಲಿ ಫಿಶನ್ನು ಕ್ಲೀನ್ ಮಾಡಿ ತೆಕ್ಕೊಂಡ್ರೆ ಮಗು ಎದ್ರೆ ಸಹ ಮತ್ತೆ ಟೆನ್ಷನ್ ಇಲ್ಲ ಅಲ್ಲ. ಸೊ ಇಲ್ಲಿ ಫಿಶನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಸಿಯೋನ್ ಬರಲಿಕ್ಕೆ ಮುಂಚೆ ಆಗಬೇಕು. ಅವನು ಬಂದರೆ ಎರಡೂ ಕೈ ಹಾಕಿ ಇದನ್ನು ಕಿವುಚಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಒಂದು ಕೈಯಲ್ಲಿ ಏನು ಕಾಣ್ತಾ ಇದೆ, ನೀವು ಫಿಶನ್ನು ಕ್ಲೀನ್ ಮಾಡುವಾಗ ಆಫನ್ ಆಗಿ ನೋಡಲಿಕ್ಕೆ ನಿಮಗೆ ಸಿಗ್ತದೆ ಈ ರೀತಿ ಒಂದು ಹುಳ. ಇದು ಆ್ಯಕ್ಚುಲಿ ಪ್ಯಾರಾಸೈಟ್, ಮಾಂಸವನ್ನು ತಿನ್ನುವಂಥ ಒಂದು ಹುಳ. ಅದು ಮೀನಿನ ಮೈಯನ್ನು ಸೇರಿದರೆ ಮತ್ತು ಮೀನು ಬೇಗ ಸಾಯ್ತದೆ. ಮತ್ತು ಇದೊಂದು ಮುರು ಮೀನು ನೋಡಿ, ಒಂದು ಬಂಗುಡೆಯ ಬಾಯಲ್ಲಿತ್ತು ಈ ಮುರು ಮೀನು. ಇದು ದೊಡ್ಡದಾದರೆ ಬಂಗುಡೆಗಿಂತ ದೊಡ್ಡದಾಗ್ತದೆ. ಬಟ್ ನೋಡಿ, ಇದೇ ಅಲ್ವಾ ಲೈಫ್ ಸೈಕಲ್ ಅಂತ ಹೇಳುವಂಥದ್ದು. ಚಿಕ್ಕ ಮೀನನ್ನು ದೊಡ್ಡ ಮೀನು ತಿನ್ನುವಂಥದ್ದು. ಅಷ್ಟಾಗುವಾಗ ಮೀನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಟ ಕೂಡಲೇ ಇವನು ಎದ್ದಿದ್ದಾನೆ. ಇವನಿಗೆ ಎದ್ದ ಕೂಡಲೇ ಇಲ್ಲಿ ಸಿಯೋನ್ ಬೊಬ್ಬೆ ಹಾಕ್ತಾಯಿದ್ದ, ಎದ್ದಿದ್ದಾನೆ ಅಂತ ಹೇಳಿ. ಅವನಿಗೆ ನಾನು ಬರೋವರೆಗೆ ಟೆನ್ಷನ್, ಅದಕ್ಕೆ ಇಲ್ಲಿ ಬೊಬ್ಬೆ ಹಾಕ್ತಾಯಿದ್ದೆ. ನಾನೀಗ ಬೇಗ ಬಂದಿದ್ದೇನೆ. ಇವನೀಗ ಕೂತ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾನೆ ನನ್ನ ಮಗು. ಮುಂದೆ ಹೋಗ್ತಾನೆ, 4 ಕಾಲಲ್ಲೆಲ್ಲ ಹೀಗೇ ಹೊಟ್ಟೆ ಮೇಲೆ ಹೋಗ್ತಾನೆ. ಆದರೆ ಕೂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಆದರೆ ಆಗೋದಿಲ್ಲ. ನಾವೇ ಕೂತ್ಕೊಳ್ಳಿಸಿದ್ರೆ ಕೂತ್ಕೊಳ್ತಾನೆ. ಬಟ್ ಸಪೋರ್ಟ್ ಬೇಕು, ಹಾಗೇ ಕೂತ್ಕೊಳ್ಳೋದಿಲ್ಲ. ಇಷ್ಟ ಆಗುವಾಗ ಇಲ್ಲಿ ಹಸ್ಬೆಂಡ್ ನಮ್ಮ ಫ್ಯಾಕ್ಟ್ರಿಯ ವರ್ಕರ್ ಒಬ್ಬರು ಮಾವಿನಕಾಯನ್ನು ಕೊಟ್ಟಿದ್ದಾರೆ. ಮಿಕ್ಸ್ ಕಾಡು ಮಾವಿನಕಾಯಿ ಮತ್ತು ನೆಕ್ಕರೆ ಮಾವು ಎರಡೂ ಕೂಡ ಕೊಟ್ಟಿದ್ದಾರೆ. ಅದನ್ನು ತಗೊಂಡು ಬಂದಿದ್ದರು. ಅದನ್ನು ತಂದು ಸಿಯೋನ್ ಹತ್ರ ಕೊಟ್ಟದ್ರಿಂದ ಅವನು ಒಂದು ಮಾವಿನಕಾಯಿ ಮುಟ್ಲಿಕ್ಕೆ ಕೊಡ್ತಾ ಇರಲಿಲ್ಲ. ಅದು ಕಾಯಿ ಹಣ್ಣು ಇಂತ ನೋಡಲಿಕ್ಕೆ ಸಹ ಕೊಡಲಿಲ್ಲ. ಈ ವರ್ಷದ ಫಸ್ಟ್ ಕಾಡು ಮಾವಿನಕಾಯಿ ಇದು ನಮಗೆ ಸಿಕ್ಕಿರುವಂಥದ್ದು. ಇಲ್ಲಿ ನಾನು ಹಸ್ಬೆಂಡ್ ಹೇಗಿದ್ರು ಈಗ ಬಂದಿದ್ದಾರೆ ಅಲ್ಲೋ, ಅವ್ರ ಮೇಲೆ ಹೋಗುವಾಗ ಕಸ ಬಿಸಾಡಲಿಕ್ಕೆ ಕೊಡುವಂಥ ಕಸವನ್ನೆಲ್ಲ ಒಟ್ಟು ಮಾಡಿ ತಗೊಂಡಿದ್ದೇನೆ. ಮತ್ತು ಇಲ್ಲಿ ನಾನು ವೆಟ್ ಕಸ ಏನಿದೆ, ಎಗ್ ಶೆಲ್ಸ್ ಮತ್ತು ಕೇಕಿನ ವೇಸ್ಟ್, ಫ್ರೂಟ್ ವೇಸ್ಟ್, ಅದೆಲ್ಲ ಏನು ಬರ್ತದೆ ಪೀಲ್ಸ್ ಅಂಥದ್ದನ್ನೆಲ್ಲ ಇಲ್ಲಿ ತೆಂಗಿನ ಮರದ ಬುಡಕ್ಕೆ ಹಾಕುವಂಥದ್ದು. ಅದು ಒಳ್ಳೆ ಗೊಬ್ಬರ ಆಗ್ತದೆ ಅಲ್ವಾ, ಹಾಗಾಗಿ ಇಲ್ಲೇ ಹಾಕಿ ಕೊಡುವಂಥದ್ದು. ಮತ್ತು ಬೇರೆ ಪ್ಲಾಸ್ಟಿಕ್ಸ್, ಡೈಪರ್ ಅದೆಲ್ಲ ನಾವು ಮೇಲೆ ಒಂದು ತೊಟ್ಟಿಯನ್ನು ಮಾಡಿದ್ದೇವೆ. ಆ ತೊಟ್ಟಿಯಲ್ಲಿ ಹಾಕಿ ಅದಕ್ಕೆ ಬೆಂಕಿಯನ್ನು ಕೊಡಲಿಕ್ಕೆ. ಸ್ವಲ್ಪ ಹೊತ್ತು ಯಾರು ಕಾಣದೇ ಇದ್ದರೆ ಬೊಬ್ಬೆನೇ ಹಾಕುವಂಥದ್ದು ಸುಮ್ಮನೆ. ಮತ್ತು ಎತ್ತಿದ ಕೂಡಲೇ ಮತ್ತೆ ಶಬ್ದ ಇಲ್ಲ. ಎಷ್ಟು ಜೋರು ಬೊಬ್ಬೆ ಹಾಕ್ತಾನೆ ಅಂದರೆ, ಯಾರಾದರೂ ಹೊಸದಾಗಿ ಮನೆಗೆ ಬಂದರೆ ಮಗುವಿಗೆ ಏನೋ ಕಚ್ಚಿದೆ, ಏನೋ ಆಗಿದೆ, ಹೊಟ್ಟೆ ನೋವು, ತಲೆನೋವು, ಮೈ ನೋವು, ಕೈ ನೋವು ಅಂತ ಯೋಚನೆ ಮಾಡಲಿಕ್ಕಿದ್ದಾರೆ. ಆ ರೀತಿಯಲ್ಲಿ ಕೂಗ್ತಾನೆ, ಬೊಬ್ಬೆ ಹಾಕ್ತಾಯಿದ್ದ. ಈಗ ಕರ್ಕೊಂಡು ಬಂದಿದ್ದೇನೆ ನಾನು. ಅದಕ್ಕೆ ನಾನೀಗ ನನ್ನ ಹೆಚ್ಚು ಕೆಲಸ ಏನಿದೆ ಅವನು ಮಲಗಿದ ಟೈಮ್ನಲ್ಲೇ ಮಾಡುವಂಥದ್ದು, ಅಥವಾ ರಾತ್ರಿ ಹಸ್ಬೆಂಡ್ ಬಂದ ನಂತರ ಮಾಡುವಂಥದ್ದು. ಯಾಕೆಂದರೆ ಕಷ್ಟ ಆಗ್ತದೆ ಮಗುವನ್ನು ಬಿಡಲಿಕ್ಕೆ. ಈಗ ಅಮ್ಮ ಫಿಶ್ ಕರಿಯನ್ನು ಮಾಡಿ ಇಟ್ಟಿದ್ದಾರೆ. ಸೊ ಅಲ್ಲಿದೆಲ್ಲ ಕೆಲಸ ಆಗಿದೆ ಕಿಚನಿದು. ಅನ್ನ ಹೇಗಿದ್ರು ಹೊರಗೆ ಒಲೆಯಲ್ಲಿ ರೆಡಿ ಆಗ್ತಾ ಇದೆ. ಈಗ ನಾನಿಲ್ಲಿ ಸ್ವಲ್ಪ ಹೊತ್ತು ಮಕ್ಕಳ ಜೊತೆಗೆ ಇರು ಅಂತ ಹೇಳಿ ಇವನಿಗೆ ಬೆಳಿಗ್ಗೆದು ವಿಟಮಿನ್ D3 ಡ್ರಾಪ್ಸ್ ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ನಾನಿಲ್ಲಿ ಬೆಡ್ರೂಮಲ್ಲಿ ನಾವು ಸ್ವಲ್ಪ ಹೊತ್ತು ಹಾಗೆ, ಸಿಯೋನ್ ಕೂಡ ಬಂದಿದ್ದಾನೆ, ಇಲ್ಲೇ ಇರ್ತಾನೆ ಅವನು. ನಾನು ಫೀಡ್ ಮಾಡುವಾಗೆಲ್ಲ ಇಲ್ಲೇ ಬಂದು ಕೂತ್ಕೊಂಡ್ರೆ ಅವನು ಫೀಡ್ ಮಾಡಲಿಕ್ಕೆ ಕೇಳೋದಿಲ್ಲ, ಫೀಡ್ ತಗೊಳ್ಳಿಕ್ಕೆ ಕೇಳೋದಿಲ್ಲ, ಸಿಯೋನ್ ಜೊತೆಗೇ ಇರ್ತಾನೆ. ಅವನಿಗೆ ಇವನ ಒಂದು ಈ ವಿಟಮಿನ್ D3 ಕುಡಿಯೋದಂದರೆ ತುಂಬ ಇಷ್ಟ. ಸ್ವೀಟ್ ಇರ್ತದಲ್ಲ, ಚಿಕ್ಕದಿರುವಾಗ ಅವನ ಟೈಮಲ್ಲಿ ಕೊಡುವಾಗ ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಇವನಿಗೆ ಕೊಡುವಾಗ ತುಂಬ ಇಷ್ಟ. ಮಗುವಿಗೆ ಈಗ ನಾನು ಮಿರರೆಲ್ಲ ತೋರಿಸ್ತೇನೆ ಅಂತ ಹೇಳಿದ್ದೆ ಅಲ್ವಾ. ಸೊ ಮಗು ಮಾತಾಡೋದು ಡಿಲೇ ಆಗೋದಿಲ್ಲ, ಮಗುವಿಗೆ ಹಲ್ಲು ಕೂಡ ಬರದೇ ಇರೋದಿಲ್ಲ, ಎಲ್ಲ ಸುಮ್ಮನೆ. ನಾನು ಅವನಿಗೆ ಮಿರರ್ ತೋರಿಸಿ ಅವನ ಮುಖನೇ ಅವನಿಗೆ ಸ್ವಲ್ಪ ಫೆಮಿಲಿಯರ್ ಆಗಿರೋದ್ರಿಂದ ಅವನು ಅದನ್ನು ಎಂಜಾಯ್ ಮಾಡ್ತಾನೆ. ಈಗ ನೋಡಿ, ಹೊರದೇಶದಲ್ಲೆಲ್ಲ ಪ್ಲೇ ಮ್ಯಾಟ್ಗಳಲ್ಲೆಲ್ಲ ಕಂಪಲ್ಸರಿ ಮಿರರ್ ಇದ್ದೇ ಇರ್ತದೆ. ಒಂದು ಅಗಲದ ಮಿರರ್, ಅವರಿಗೆ ತಾಗದೇ ಇರೋ ರೀತಿಯಲ್ಲಿ ಹೊಡೆಯುವಂಥ ಮಿರರ್ ಅಲ್ಲ, ಬಟ್ ಬೇರೆ ರೀತಿಯ ಮಿರರ್ ಎಲ್ಲ ಇರ್ತದೆ. ಯಾಕೆಂದರೆ ಅದು ಕೂಡ ಒಂದು ಮೈಲ್ ಸ್ಟೋನ್, ಮಕ್ಕಳು ರೆಕಗ್ನೈಸ್ ಮಾಡುವಂಥದ್ದೆಲ್ಲ. ಇಲ್ಲಿ ನಾನು ನನಗೆ ಈ ತೊಳೆದಿಟ್ಟಂತಹ ಪಾತ್ರೆ ಹೊರಗೆ ಬಿಸಿಲಲ್ಲಿ ಇಟ್ಟಿದ್ದಲ್ಲ, ಅದನ್ನು ತೆಗಿಲಿಕ್ಕೆ ಮರ್ತೇ ಹೋಗಿತ್ತು. ಬಟ್ ಈಗ ಎಷ್ಟು ಬಿಸಿಲಲ್ಲಿ ಬಿಸಿಯಾಗಿದೆ ಅಂದರೆ ಪಾತ್ರೆ ಮುಟ್ಟಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನಿಲ್ಲಿ ಬೆಡ್ಶೀಟನ್ನೇ ಎತ್ತಿಕೊಂಡು ಬಂದಿದ್ದೇನೆ. ಪಾತ್ರೆ ಮುಟ್ಟು ಹಾಗೇ ಇಲ್ಲ. ಸಿಯೋನ್ಗೆ TV ಆಫ್ ಮಾಡಿ ಕೊಟ್ಟಿರೋದ್ರಿಂದ ಬೋರ್ ಆಗ್ತಾಯಿತ್ತು. ಹಾಗಾಗಿ ಬಿಸಿಲಿತ್ತಲ್ಲ, ಟಬ್ಬಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿ. ಎಷ್ಟು ಬಿಸಿಲಿದ್ರೂ ಕೂಡ ಈಗ ತಣ್ಣೀರಲ್ಲಿ ಸ್ನಾನ ಮಾಡುವ ಹಾಗೆ ಇಲ್ಲ, ಅಷ್ಟೊಂದು ಸೆಕೆ ಕೂಡ ಇಲ್ಲ. ಹಾಗಾಗಿ ಬೊಬ್ಬೆ ಹಾಕ್ತಾ ಇದ್ದಾನೆ, ಐಸ್ ಅಂತ ಹೇಳಿ. ಆದರೂ ಕೂಡ ನೀರಲ್ಲಿ ಕೂತ್ಕೊಳ್ಳಿಕ್ಕೆ ಬೇಕು ಅವನಿಗೆ. ಕಿಚನ್ ನೋಡಿ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ.
ಡೈಲಿ ಇದೇ ರೀತಿಯಲ್ಲಿ ಕೆಲಸ ಆಗುವವರೆಗೆ ಎಲ್ಲ ಮೇಲೆ ಕೆಳಗೆ ಆಗಿರ್ತದೆ. ಕೆಲಸ ಆದ ನಂತರ ಪುನಃ ಕ್ಲೀನ್ ಮಾಡಿ ಇಡುವಂಥದ್ದು. ಈಗ ಅಗೇನ್ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈ ಫ್ರಿಡ್ಜ್ ಏನಿದೆ ಇದು ಈ ಗಾಡ್ರೇಜ್ ಇರುವ ಜಾಗಕ್ಕೆ ಬರ್ತದೆ. ಈ ಗಾಡ್ರೇಜ್ ಏನಿದೆ ಅದು ಈ ಫ್ರಿಡ್ಜ್ ಇರುವ ಜಾಗಕ್ಕೆ ಬರ್ತದೆ. ಸೊ ಆಗ ನಮಗೇನಾಗ್ತದೆ ಅಂದರೆ ಇಲ್ಲಿ ತುಂಬ ಸ್ಪೇಸ್ ಸಿಗ್ತದೆ. ಸ್ಪೇಸ್ ಕೂಡ ಅಡ್ಜಸ್ಟ್ ಆಗ್ತದೆ ಅಲ್ಲಿಂದ ಅಲ್ಲಿಗೆ. ಆಗ ಕಿರಿಕಿರಿ ಅನಿಸೋದಿಲ್ಲ. ಅಷ್ಟಾಗಿ ಬರುವಾಗ ಇಲ್ಲಿ ಮಲಗಿದವ ಎದ್ದು ಕೂಗ್ತಾ ಇದ್ದ. ಇಲ್ಲಿ ಮಾವ ಎತ್ತಿಕೊಂಡು ಕರ್ಕೊಂಡು ಬಂದಿದ್ದಾರೆ. ಈಗ ಅವನನ್ನು ಹಿಡ್ಕೊಳ್ಳಿಕ್ಕೆ ಕಷ್ಟ. ನಾನು ಹೇಳಿದ್ದೆ ಅಲ್ಲ, ತುಂಬ ಒದ್ದಾಡ್ತಾನೆ ಅಂತ ಹೇಳಿ. ಒಮ್ಮೆಲೆ ಹಿಂದೆ ಬಗ್ಗುವಂಥದ್ದು, ಜಂಪ್ ಮಾಡಿದ ಹಾಗೆ ಮಾಡುವಂಥದ್ದು. ಸೊ ನನಗೆ ಮಾವನ ಹತ್ರ ಕೊಡಲಿಕ್ಕೆ ಸಹ ಹೆದರಿಕೆ ಆಗ್ತದೆ. ಯಾಕೆಂದರೆ ಅವರಿಗೆ ಚಿಕ್ಕ ಮಕ್ಕಳನ್ನು ಅಷ್ಟು ಎತ್ತಿ ಗೊತ್ತಿಲ್ಲ. ಅವರ ಮಕ್ಕಳು ಚಿಕ್ಕದಿರುವಾಗ ಅವರಿಗೆ ಎತ್ತಿ ಕೂತ್ಕೊಳ್ಳಿಕ್ಕೆಲ್ಲ ಪುರ್ಸೋತಿರಲಿಲ್ಲ. ಬಟ್ ಈಗ ಪ್ರಾಯ ಆಗಿದೆ ಅವರಿಗೆ ಸಹ. ನಮ್ಮ ಮಾವನಿಗೆ 82 ವರ್ಷ ವಯಸ್ಸಾಗಿದೆ. ಮತ್ತು ಅವರಿಗೆ ಅಂದರೆ ಅಷ್ಟೊಂದು ಐಡಿಯಾ ಇರೋದಿಲ್ಲ ಅಲ್ಲ, ಈಗ ಮಕ್ಕಳು ಯಾವ ರೀತಿಯಲ್ಲಿ ರಿಫ್ಲೆಕ್ಸಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿ. ಒಮ್ಮೆಲೆ ಜಂಪ್ ಮಾಡಿದಾಗ ಎಲ್ಲ ಮಾಡಿದವರಿಗೆ ಇಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅವರು ಕೂಡ ಅಷ್ಟೊಂದು ಫ್ಲೆಕ್ಸಿಬಲ್ ಇರೋದಿಲ್ಲ ನಮ್ಮ ಹಾಗೆ. ಸೊ ತುಂಬ ಹೆದರಿಕೆ. ಬಟ್ ದೇವರು ಕಾಪಾಡ್ತಾರೆ. ಕೆಲವೊಮ್ಮೆ ಅವ್ರ ಹತ್ರ ಕೊಟ್ಟು ನಾನಿಲ್ಲಿ ಕೆಲಸಕ್ಕೆ ಬರ್ತೇನೆ. ಯಾಕೆಂದರೆ ಅರ್ಜೆಂಟ್ ಇರ್ತದೆ ನನಗೆ. ಒಮ್ಮೆ ಬೀಟ್ ಮಾಡಿಟ್ಟಂಥ ಕ್ರೀಮು ಮೆಲ್ಟ್ ಆಗ್ತದೆ. ಹಾಗಾಗಿ ಅವ್ರ ಹತ್ರ ಹೇಳ್ತೇನೆ ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ಅಂತ ಹೇಳಿ. ಅವ್ರು ಇಟ್ಕೊಂಡಿರ್ತಾರೆ. ಇಲ್ಲಿ ನಾನು ಮಧ್ಯಾಹ್ನ ನಂತರ ನನಗೆ ಫ್ರೀ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನಿಲ್ಲಿ ಹಾಲು ಕೂಡ ಇತ್ತು ಎಕ್ಸ್ಟ್ರಾ ತಂದಂಥದ್ದು. ಅದರಲ್ಲಿ ಸ್ವಲ್ಪ ಈ ಬೌಂಟಿ ಚಾಕ್ಲೇಟ್ ಏನಿದೆ ಅಲ್ವಾ, ಈಗ ಹೊರದೇಶದಿಂದ ಬಂದವರೆಲ್ಲ ಕೊಡ್ತಾರಲ್ಲ, ಅದನ್ನೊಮ್ಮೆ ಟ್ರೈ ಮಾಡಿ ನೋಡುವ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರುವಂಥದ್ದು. ಅದಕ್ಕೋಸ್ಕರ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತಾ ಇದ್ದೆ ನಾನು. ಇಲ್ಲಿ ಚಾಕ್ಲೇಟನ್ನು ಕೂಡ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಆದರೂ ಕರೆಂಟ್ ಹೋದರೆ ಅಂತ ಹೇಳಿ. ಅಷ್ಟಾಗುವಾಗ ನನಗೆ ನೆನಪಾಯಿತು, ಇವತ್ತು ಡೇಟ್ 21 ಅಂತ ಹೇಳಿ, 21st ಅಂತ ಹೇಳಿ. 22nd ನನಗೆ ಒಂದು ವೆಡ್ಡಿಂಗ್ ಕೇಕ್ ಇತ್ತು. ಈಗ ಆಲ್ಮೋಸ್ಟ್ ಟೈಮ್ 4 ಗಂಟೆ ಆಗ್ತಾ ಉಂಟು. ನನಗೆ ಮರ್ತೇ ಹೋಗಿತ್ತು. ಯಾಕೆಂದರೆ ನಿನ್ನೆ ನನ್ನ ಆ್ಯನಿವರ್ಸರಿ ಇತ್ತು, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಾದ ನಂತರ 21 ಬಂದದ್ದು ನನಗೆ ನೆನಪೇ ಇಲ್ಲ. 20 ಮಾತ್ರ ನೆನಪಿತ್ತು, 21 ಬಂದದ್ದು ನೆನಪೇ ಇಲ್ಲ. ಇವತ್ತು 21, ನಾಳೆ ಕೊಡಲಿಕ್ಕಿರುವಂಥದ್ದು ಬೆಳಿಗ್ಗೆ ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಕೊಡಲಿಕ್ಕಿರುವಂಥದ್ದು. ಸೊ ಒಂದು ಲೇಯರ್ ಡಮ್ಮಿ ಮತ್ತು ಮೇಲಿನ ಲೇಯರ್ ಕೇಕನ್ನು ಹೇಳಿದರು ಪಾರ್ಟಿ. ಸೊ ಅದನ್ನು ನಾನೀಗ ಬೇಕ್ ಮಾಡಲಿಕ್ಕೆ ಅಂತೇಳಿ ಇಟ್ಟಿದ್ದೇನೆ. ಈಗ ಆಲ್ರೆಡಿ ಗುಡುಗೆಲ್ಲ ಸ್ವಲ್ಪ ಸ್ಟಾರ್ಟ್ ಆಗಿದೆ. ನಾನಂತೂ ಪ್ರೇಯರ್ ಮಾಡ್ತೇನೆ ಸ್ಟಾರ್ಟ್ ಮಾಡಿದ್ದೇನೆ. ಯಾಕೆಂದರೆ ಕರೆಂಟ್ ಯಾವಾಗ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಫಟಾಫಟ್ ನಾನು ಎಗ್ಸ್ ಕೂಡ ಇತ್ತು, ಕೆಲವೊಮ್ಮೆ ಎಗ್ ಕೂಡ ಇರೋದಿಲ್ಲ, ಎಗ್ ಮಿಲ್ಕ್ ಎಲ್ಲದೂ ಇತ್ತು. ಆದರೆ ಬೇಕಿಂಗ್ ಇಟ್ಟ ಕೂಡಲೇ ಕರೆಂಟ್ ಹೋಗಿದೆ. ಸೊ 2 ಪಾತ್ರೆಯಲ್ಲಿ ಈ ರೀತಿಯ ಒಂದು ಕೇಕ್ಸನ್ನು ಹಾಕಿಟ್ಟಿರುವಂಥದ್ದು. ಅದನ್ನು ನಾನೀಗ ಶಿಫ್ಟ್ ಮಾಡಿ ಗ್ಯಾಸ್ ಸ್ಟೋಪಲ್ಲಿ ಇಟ್ಟಿದ್ದೇನೆ ಒಳಗೆ. ಸ್ಪಂಜ್ ಒಮ್ಮೆ ಮಾಡಿ ಆದ ನಂತರ ಆದರೆ ಟೆನ್ಷನ್ ಇಲ್ಲ. ಸಿಂಗಲ್ ಪಾತ್ರೆ ಎಲ್ಲ ಇದ್ದರೆ ಗ್ಯಾಸಲ್ಲಿ ಇಡ್ಬೋದು. ಆದರೆ ಡಬಲ್ ಇರುವಾಗ ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ. ಹಾಗೂ ಕೆಲವೊಮ್ಮೆ ಸ್ಪಂಜ್ ಡ್ರಾಪ್ ಆಗಲಿಕ್ಕೆ ಕೂಡ ಚಾನ್ಸಸ್ ಇದೆ. ತುಂಬ ಗಾಳಿಯೆಲ್ಲ ಇದೆ, ಗಾಳಿ ಇದೆ, ಮೋಡ ಇದೆ. ಈ ರೀತಿಯ ವೆದರ್ ನನಗೆ ತುಂಬ ಇಷ್ಟ. ಮಳೆ ಬರಲಿಕ್ಕೆ ಮುಂಚೆ ಒಂದು ಮೋಡ ಬಂದು ಗಾಳಿಯೆಲ್ಲ ಇರ್ತದೆ ಅಲ್ವಾ, ತುಂಬ ಇಷ್ಟ ಆ ರೀತಿಯ ವೆದರ್. ಸ್ವಲ್ಪ ಎಲ್ಲ ಸಿಯೋನ್ ಹತ್ರ ಎಲ್ಲ ಮಾತಾಡ್ತಾ ಹೊರಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಜೋರು ಮಳೆ ಬಂದಿದೆ. ಇನ್ನು ತುಂಬ ಮಳೆ ಬಂದಿತ್ತು. ನನಗೆ ಅಂತ ಹೆದರಿಕೆ ಆಯಿತು. ಇನ್ನು ನೈಟ್ ಕರೆಂಟ್ ಬರದಿದ್ದರೆ ಕೇಕ್ ಎಂತ ಮಾಡೋದು ಅಂತ ಹೇಳಿ. ಕೇಕಿಗೆ ಕರೆಂಟ್ ಬೇಕೇ ಬೇಕಲ್ವಾ. ಅಷ್ಟಾಗುವಾಗ ಇಲ್ಲಿ ಮಲಗಿಸಿದ ಮಗು ಕೂಡ ಎದ್ದಿದ್ದಾನೆ. ಇವನಿಗೆ ನಿದ್ದೆ ತುಂಬ ಕಮ್ಮಿ. ನಾನು ಅಲ್ಲಿಯೇ ಮಲ್ಕೊಂಡು ಅವನ ಜೊತೆಯೇ ಇದ್ದರೆ ಮಲಗ್ತಾನೆ, ಇಲ್ಲಾಂದರೆ ಮಲಗೋದಿಲ್ಲ. ಸೊ ಅವನನ್ನು ಹಾಗೆ ನೆಟ್ಟ ಹಾಕಿ ಬಿಟ್ಟು ಕೇಕ್ ಇಡಲಿಕ್ಕೆ ಬಂದಿದ್ದೆ. ಕೇಕ್ ಇಲ್ಲಿ ಬೇಕಾಗ್ತಾ ಇದೆ. ಸೊ ನನಗೆ ನೆಕ್ಸ್ಟ್ ಇನ್ವರ್ಟ್ರಲ್ಲಿ ಎಲ್ಲಿಯಾದರೂ ಕ್ರೀಮ್ ವಿಪ್ ಮಾಡಲಿಕ್ಕಿದ್ರೆ ಅಂತ ಹೇಳಿ ನಾನು ಇವರಿಗೆ ಚಾರ್ಜರ್ ಲೈಟನ್ನು ಹಾಕಿಕೊಟ್ಟು ಇನ್ವರ್ಟರ್ ಪವರಿಂದ ಈ ಒಂದು ಕ್ರೀಮನ್ನು ವಿಪ್ ಮಾಡುವ ಅಂತ ಹೇಳಿ ಬಂದೆ. ಕ್ರೀಮನ್ನು ನಾನು ಫ್ರೀಝರಿಂದ ತೆಗೆದು ನೀರಲ್ಲಿ ಹಾಕಿಟ್ಟಿದ್ದೆ. ಬಟ್ ಐಸ್ ಕ್ರಿಸ್ಟಲ್ಸ್ ಇನ್ನೂ ಇದ್ದದ್ರಿಂದ ಇದು ಈಗ ವಿಪ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಕೂಡ ಇನ್ನೂ ಕಡಿಮೆ ಟೆಂಪ್ರೇಚರಿಗೆ ಬರಬೇಕು. ಹಾಗಾಗಿ ಅದನ್ನು ಹಾಗೆ ಮುಚ್ಚಿಟ್ಟು ಬಂದಿದ್ದೇನೆ. ತುಂಬ ಜೋರು ಮಳೆ ಬರ್ತಾ ಉಂಟು. ಇನ್ನು ಆ ಟೈಮ್ನಲ್ಲಿ ಮನೆ ಆದರೂ ಒರೆಸಿ ತಗೊಳ್ತೇನೆ ಅಂತ ಹೇಳಿ. ಟೈಮ್ ಹೆಚ್ಚಿಲ್ಲ ಅಲ್ವಾ, ಮತ್ತು ನೆಕ್ಸ್ಟ್ ತುಂಬ ಕೆಲಸ ಇದೆ. ವೆಡ್ಡಿಂಗ್ ಕೇಕ್ ಅನ್ನುವಾಗ ಅದು ಸೆಟ್ ಮಾಡಲಿಕ್ಕೆ ಮತ್ತು ಟಾಲ್ ಕೇಕ್ ಆಗಿರೋದ್ರಿಂದ ತುಂಬ ಕೆಲಸ ಇರ್ತದೆ. ಹಾಗಾಗಿ ನಾನು ಒಂದೊಂದೇ ಕೆಲಸಗಳನ್ನು ಮಾಡಿ ತಗೊಳ್ತಾ ಇದ್ದೇನೆ. ಹೆಚ್ಚು ಟೈಮ್ ಆಗಲಿಲ್ಲ, ಈಗೊಂದು 5 ಗಂಟೆ ಆಗ್ತಾ ಉಂಟು ಅಷ್ಟೇ. ಆದರೂ ಕೂಡ ಮನೆಯೆಲ್ಲ ಒರೆಸಿ ಮೆಟ್ಟಿಲನ್ನು ಒರೆಸುವಾಗ ಜೋರು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದ ಮಗು. ನಾವಿಬ್ಬರು ಕೂಡ ಕಾಣಲಿಲ್ಲ. ಸಿಯೋನ್ ಆಲ್ರೆಡಿ ಹೊರಗೆ ಆಟಾಡ್ತಾ ಇದ್ದ, ಮಳೆಯಲ್ಲಿ ಮಳೆ ಬರುವಾಗನೇ ನೆಂದು ಅಂಗಳದಲ್ಲಿ ಆಟಾಡ್ತಾ ಇದ್ದ. ಹಾಗಾಗಿ ನಾನು ಮಾತ್ರ ಇದ್ದಂಥದ್ದು ಒಳಗೆ. ಸೊ ನಾನು ಹೊರಗೆ ಬಂದಾಗ ಅವನು ಕೂಗ್ತಾ ಇದ್ದ ಅಂತ ಹೇಳಿ ನಾನೇ ಬಾಗಿಲ ಹತ್ರ ಬರಲಿಕ್ಕೆ ಹೇಳಿದೆ. ಬಾಗಿಲ ಹತ್ರ ನಿಂತು ಕರೆಯುವಾಗ ಅವನು ಈಗ ಕ್ರಾಲ್ ಮಾಡಿ ಮುಂದೆ ಬರ್ತಾನೆ ಅಲ್ಲ. ಸೊ ಬಂದಿದ್ದಾನೆ. ಬಂದರೆ ಪ್ರಾಬ್ಲಮ್ ಎಂತ ಹೇಳಿದರೆ, ಈ ಒಂದು ದಾರಂತ ಏನಿದೆ ಇದನ್ನು ನೆಕ್ಕುವಂಥದ್ದು, ಬಾಯಿಗೆ ಹಾಕುವಂಥದ್ದು. ಎಂತ ಸಿಕ್ಕಿದ್ರೆ ಸಹ ಬಾಯಿಗೆ ಹಾಕ್ತಾನೆ. ಆದರೆ ನೋಡಿ ಇಲ್ಲಿ ದಾರಂತ ಇದೆಯಲ್ಲ, ಇದನ್ನು ಸಹ ಬಾಯಿಗೆ ಹಾಕ್ತಾ ಇದ್ದಾನೆ. ನಾನು ಈಗ ಜಸ್ಟ್ ಒರೆಸಿ ಕ್ಲೀನ್ ಮಾಡಿದ್ದೇನೆ. ಆದರೆ ಸಹ
ಮಕ್ಕಳು ಹಾಗೆ ಅಲ್ವಾ ಬಾಯಿಗೆ ಹಾಕ್ತಾರೆ, ಮತ್ತು ಸ್ವಲ್ಪ ಎಲ್ಲ ಹೀಗೆ ಡಸ್ಟನ್ನೆಲ್ಲ ಮತ್ತು ಬ್ಯಾಕ್ಟೀರಿಯಾಸ್ ಎಲ್ಲ ಹೊಟ್ಟೆಗೆ ಹೋದರೆ ಮಾತ್ರ ಆ್ಯಂಟಿಬಾಡೀಸ್ ಕ್ರಿಯೇಟ್ ಆಗುವಂಥದ್ದು. ಇಲ್ಲಾಂದರೆ ಬೇಗನೆ ಈಗ ಎಲ್ಲದರಿಂದ ನಾವು ಪ್ರೊಟೆಕ್ಟ್ ಮಾಡ್ತಾ ಹೋದರೆ ಮಕ್ಕಳು ಬೇಗನೆ ಸಿಕ್ಕಾಗ್ತಾರೆ. ಸೊ ನಾನಿಲ್ಲಿ ನೀರು ಕುಡಿಲಿಕ್ಕೆ ಅಂತ ಹೇಳಿ ಬಂದೆ, ಇನ್ನು ಸ್ನಾನ ಮಾಡೋದು ಅಂತ ಹೇಳಿ ನೀರು ಕುಡಿಲಿಕ್ಕೆ ಅಂತ ಬರುವಾಗ ಇಲ್ಲಿ ನೋಡಿ ಇವನು ನಾನು ಮಕ್ಕಳು 6 ತಿಂಗಳು ಅಥವಾ ಅವರಿಗೆ ಸಾಲಿಡ್ ಫುಡ್ ಬೇಕು ಅನ್ನುವಾಗ ಅವರು ಈ ರೀತಿಯಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ. ನಾವೇನಾದರೂ ತಿಂತಾಯಿದ್ರೆ ನನಗೆ ಬೇಕು ಬೇಕು ಅಂತ ಕೇಳುವಂಥದ್ದು, ನಮ್ಮ ಪ್ಲೇಟ್ಸಿಗೆ ಕೈ ಹಾಕುವಂಥದ್ದು. ನಾನು ನೋಡಿ ಇಲ್ಲಿ ಲೋಟದಲ್ಲಿ ನೀರು ತೆಗೆದಾಗ ಫಸ್ಟ್ ಟೈಮ್ ಇವನು ಡೈರೆಕ್ಟಾಗಿ ಸಿಪ್ ತಗೊಳ್ತಾ ಇದ್ದಾನೆ ಲೋಟದಿಂದ. ನಾನು ಕುಡಿತೇನಲ್ಲ ಅದನ್ನು ಯಾವಾಗಲೂ ಸರ್ ನೋಡ್ತಾರಲ್ವ ಮಕ್ಕಳು, ಈಗ ಅವನಿಗೆ ಇಂಟ್ರೆಸ್ಟ್. ಸೊ ಅವನು ಚೆಂದ ಮಾಡಿ ನೀರು ಕುಡಿತಾನೆ. ಇದರಲ್ಲಿ ನುಂಗೋದು ನನಗೆ ಕರೆಕ್ಟಾಗಿ ಕೇಳ್ತದೆ. ಕೇರ್ಫುಲ್ಲಾಗಿ ನಾನು ಕೊಡ್ತಾ ಇದ್ದೇನೆ ಮೂಗಿಗೆ ಹೋಗೋದ ರೀತಿಯಲ್ಲಿ. ನನ್ನ ದೊಡ್ಡ ಮಗನಿಗೆ ಕೂಡ ನಾನು ಲೋಟದಲ್ಲೇ ಕೊಟ್ಟು ಅಭ್ಯಾಸ ಮಾಡಿದ್ದು ಚಿಕ್ಕದ್ರಿಂದ ಸಹ. ನಿಪ್ಪಲಲ್ಲಿ ಎಲ್ಲ ಕೊಡಲಿಲ್ಲ, ಡೈರೆಕ್ಟಾಗಿ ಲೋಟದಲ್ಲಿ, ಅಂದರೆ ಬಾಯಿ ಹರಿತ ಇಲ್ಲದೇ ಇರುವಂತಹ ಲೋಟ ಇರ್ತದೆ ಅಲ್ವಾ, ಸೊ ಅದರಲ್ಲಿ ಕೊಟ್ಟು ಅಭ್ಯಾಸ ಮಾಡಿ ಅವನು ಸಹ 8-9 ತಿಂಗಳಾಗುವಾಗ ಚೆಂದ ಮಾಡಿ ಲೋಟದಲ್ಲೇ ಕುಡಿತಾ ಇದ್ದ. ಇವನಿಗೆ ಸಹ ಅದೇ ರೀತಿಯಲ್ಲಿ ಇನ್ನು ಪ್ರಾಕ್ಟೀಸ್ ಮಾಡಿಸುವಂಥದ್ದು. ಸೊ ಇಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೇವೆ. ನಾನು ಮತ್ತು ಮಗು ಒಟ್ಟಿಗೆ ಬರುವಂಥದ್ದು. ಮೊದಲು ನಾನು ಮತ್ತು ಸಿಯೋನ್ ಬರ್ತಾಯಿದ್ವಿ. ನನ್ನ ಹಳೆ ವ್ಲಾಗ್ಸ್ ನೋಡೋರಿಗೆ ಗೊತ್ತಿರ್ಬೋದು. ಈಗ ಸಿಯೋನ್ ದೊಡ್ಡವನಾಗಿದ್ದಾನೆ, ಸೊ ನಾನು ಅವನನ್ನು ನನ್ನ ಜೊತೆ ಈಗ ಕರ್ಕೊಂಡು ಹೋಗೋದಿಲ್ಲ, ತುಂಬ ಟೈಮ್ ಆಯಿತು ಇವಾಗ. ಬಟ್ ಈಗ ಚಿಕ್ಕ ಮಗುವನ್ನು ನಾನು ಈ ರೀತಿಯಲ್ಲಿ, ನಮ್ಮ ಬಾತ್ರೂಮ್ ಏನಿದೆ ಅದು ದೊಡ್ಡದಿದೆ, ಮನೆಯಿಂದ ಹೊರಗೆ ಇರುವಂಥದ್ದು ಬಾತ್ರೂಮ್ ಸಪ್ರೇಟಾಗಿ. ನಮಗೆ ಬಾತ್ರೂಮ್ ಎಲ್ಲ ಯೂಸ್ ಮಾಡಬೇಕಾದ್ರೆ ನಾವು ಇಲ್ಲಿಗೆ ಬರಬೇಕು. ಸೊ ಅದಕ್ಕೆ ನಾನಿಲ್ಲಿ ಫಸ್ಟ್ ಸ್ನಾನ ಮಾಡ್ತೇನೆ ಮಗುವನ್ನು ಚಾಪೆ ಮೇಲೆ ಇಟ್ಟ ನಂತರ. ಅದರ ನಂತರ ಅವನಿಗೆ ಸ್ನಾನ ಮಾಡಿಸಿ, ಕೆಲವೊಮ್ಮೆ ಸಿಯೋನ್ ಬಂದು ಹೊರಗೆ ಬಾಗಿಲು ಬಡಿತಾ ಇರ್ತಾನೆ. ನನ್ನ ಸ್ನಾನ ಆಗಿ ನಾನು ಡ್ರೆಸ್ಅಪ್ ಆದ ಕೂಡಲೇ ಸಿಯೋನನ್ನು ಒಳಗೆ ಕರೆದು ಅವನನ್ನು ಸ್ನಾನ ಮಾಡಿಸ್ತೇನೆ. ಆಗ ಮಗು ಕೆಳಗೇನೆ ಇರ್ತಾನೆ ಚಾಪೆ ಮೇಲೆ. ನಂತರ ಮಗುವನ್ನು ಸ್ನಾನ ಮಾಡಿಸಿ, ನಮ್ಮದು 3 ಸ್ನಾನ ಆದರೆ ನಂದು ಸಂಜೆ ಒಂದು ದೊಡ್ಡ ಕೆಲಸ ಮುಗ್ದ ರೀತಿಯಲ್ಲಿ. ಸೊ ನಾನು ಸಹ ಸ್ನಾನ ಮಾಡಿ ಹೋಗಿ ಅದರ ನಂತರ ನಮ್ಮ ಟಿ ವಿ ಏನಿದೆ ಟಿ ವಿ ನೋಡುವಂಥದ್ದು, ಅಥವಾ ನಾನು ಕೇಕ್ ಮಾಡಲಿಕ್ಕಿದ್ರೆ ಕೇಕಿಗೆ ಹೋಗ್ತೇನೆ. ಮಕ್ಕಳು ಟಿ ವಿ ನೋಡ್ತಾ ಇರ್ತಾರೆ, ಏನಾದರೂ ಸ್ನ್ಯಾಕ್ಸ್ ತಿಂತಾ ಇರ್ತಾರೆ. ಸೊ ಇವನು ಸಹ ಆಟ ಆಡ್ತಾ ಇರ್ತಾನೆ. ಹಾಗೆ ನಮ್ಮ ಒಂದು ಸಂಜೆ ಟೈಮ್ ಸ್ಪೆಂಡ್ ಆಗುವಂಥದ್ದು. ಈಗ ಸ್ನಾನ ಎಲ್ಲ ಆಗಿ ಅವನ ಒಂದು ಕ್ಲಾತ್ ಡೈಪರನ್ನು ಕೂಡ ಅವನಿಗೆ ಹಾಕಿ ಕೊಟ್ಟಿದ್ದೇನೆ. ಈಗ ನಾನು ಓಡೋಡಿ ಬಂದಿದ್ದೇನೆ, ಯಾಕೆಂದರೆ ಕರೆಂಟ್ ಬಂದಿದೆ. ಇಷ್ಟೊತ್ತು ಕರೆಂಟ್ ಇರಲಿಲ್ಲ, ಬಟ್ ಈಗ ಕರೆಂಟ್ ಬಂದಿದೆ. ಒಂದು 7:30 ಆ ರೀತಿಯಲ್ಲಿ ಆಗ್ತಾಯಿದೆ. ಮಳೆ ಬರ್ತಾ ಉಂಟು, ಬಟ್ ಕರೆಂಟ್ ಬಂದಿದೆ. ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು, ಯಾಕೆಂದರೆ ಗಾಳಿಯಲ್ಲಿ ಇದ್ದದ್ದು ನೋಡಿ ನಾನು ಬರ್ತದೆ ಇಲ್ವ ಅಂತ ಹೇಳಿ ಅಂದ್ಕೊಂಡಿದ್ದೆ, ಬಟ್ ಬಂದಿದೆ. ಕೇಕ್ ಕೂಡ ಚೆನ್ನಾಗಿ ತಣ್ಣಗಾದ್ದರಿಂದ ನಾನು ಅದನ್ನು ಲೇಯರ್ ಬೈ ಲೇಯರ್ ಕಟ್ ಮಾಡ್ತಾ ಇದ್ದೇನೆ. ಆಗ ಹೇಳಿದ ಹಾಗೆ ನಾನು ಬೌಂಟಿ ಚಾಕ್ಲೇಟ್ ಮಾಡಲಿಕ್ಕೆ ಅಂತ ಹೇಳಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡುವಾಗ ಅಲ್ವಾ ನನಗೆ ಈ ಒಂದು ವೆಡ್ಡಿಂಗ್ ಕೇಕ್ ಇದು ನೆನಪಾದಂಥದ್ದು. ಅದನ್ನು ಹಾಗೇ ಬಿಟ್ಟಿದ್ದೆ, ಅದಿಷ್ಟೊತ್ತು ಫ್ರೀಝರಲ್ಲಿತ್ತು. ಸೊ ಈಗ ಇಲ್ಲಿ ಕ್ರೀಮ್ ವಿಪ್ ಆಗುವ ಟೈಮ್ನಲ್ಲಿ ನಾನು ಅದನ್ನು ಜಸ್ಟ್ ಒಂದು ಚಾಕ್ಲೇಟ್ ಬೌಲ್ ಏನಿದೆ ಅದರಲ್ಲಿ ಡಿಪ್ ಮಾಡಿ ತಗೊಂಡಿದ್ದೇನೆ. ನಾನು ಯಾವುದೋ ರೀತಿಯಲ್ಲಿ ಡಿಪ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಏನಿಲ್ಲ, ನಾನು ಸ್ಪೂನ್ಸ್ ಏನು ಯೂಸ್ ಮಾಡಲಿಲ್ಲ, ಜಸ್ಟ್ ಕೈಯಲ್ಲಿ ಡಿಪ್ ಮಾಡಿ ತೆಗೆದೆ. ಯಾಕೆಂದರೆ ನನಗೀಗ ಟೈಮ್ ಇಲ್ಲ. ಮಾಡಿದ ತಪ್ಪಿಗೆ ಈಗ ಇದನ್ನು ಹೇಗಾದರೂ ಮಾಡಿ ಒಂದು ಕೋಟಿಂಗ್ ಮಾಡಿ ತಿನ್ನಲೇಬೇಕಲ್ವ. ಬಟ್ ತುಂಬ ಟೇಸ್ಟಿಯಾಗಿತ್ತು. ನಾನು ಯಾವಾಗಾದರೂ ನೆಕ್ಸ್ಟ್ ಟೈಮ್ ಮಾಡುವಾಗ ರೆಸಿಪಿಯನ್ನು ಶೇರ್ ಮಾಡ್ತೇನೆ. ಸೊ ಫಸ್ಟ್ ಟೈಮ್ ಮಾಡುವಾಗ ನಮಗೆ ಅಂದಾಜು ಇರೋದಿಲ್ಲಲ್ಲ, ಸೊ ಈಗ ನನಗೆ ಕರೆಕ್ಟಾಗಿ ಅಂದಾಜಾಗಿದೆ. ನೆಕ್ಸ್ಟ್ ನಾನು ಶೇರ್ ಮಾಡ್ತೇನೆ. ಈಗ ನಾನು ಒಂದು ಕೇಕ್ ಲೇಯರ್ ಏನಿದೆ ಅದನ್ನೆಲ್ಲ ಸೆಟ್ ಮಾಡಲಿಕ್ಕೆ ಅಂತ ಹೇಳಿ ಫಸ್ಟಿಗೆ ಡಮ್ಮಿ ಕೇಕನ್ನೆಲ್ಲ ಐಸಿಂಗ್ ಮಾಡ್ತಾಯಿದ್ದೆ. ಅಷ್ಟರೊಳಗೆ ನೋಡಿ ಇಲ್ಲಿ ಮಗು ಏನು ಮಾಡಿದ್ದಾನೆ ಅಂತ ಹೇಳಿ. ಇವರು ಯಾವ ರೀತಿಯಲ್ಲಿ ಹೀಗೆ ಒಳಗೆ ಹೋಗ್ತಾರಂತ ಹೇಳಿ ಹೇಳಲಿಕ್ಕಾಗೋದಿಲ್ಲ. ನನಗೇನೆ ಅದು ಗೊತ್ತಾಗಲಿಲ್ಲ, ಇದನ್ನು ಹೇಗೆ ತೆಗೆಯೋದಂತ ಹೇಳಿ. ಮತ್ತು ನಾನು ಮೊಬೈಲನ್ನು ಸೈಡಿಗೆ ಇಟ್ಟು ಇದನ್ನು ಹೇಗೆ ತೆಗೆಯೋದು, ಇವನು ಹೇಗೆ ಈ ರೀತಿಯಲ್ಲಿ ಆದ ಅಂತಲೇ ನನಗೆ ಗೊತ್ತಾಗಲಿಲ್ಲ. ಇಲ್ಲೇ ಇದ್ದೆ ನಾನು, ಜಸ್ಟ್ 2 ಪಲ್ಟಿ ಆದ ಅಷ್ಟೇ. ಅಷ್ಟರೊಳಗೆ ನೋಡಿ ಈ ಚಾಪೆಯ ಹಗ್ಗದಲ್ಲಿ ಏನಿದೆ ಸಿಕ್ಕಾಕೊಂಡಿದ್ದಾನೆ. ಸೊ ಮಕ್ಕಳಿಗೆ ಉಂಟಲ್ಲ, 2 ಕೈ ಇದ್ದರೂ ಸಾಲಲ್ಲ, 4 ಕೈ ಬೇಕು, 4 ಕಣ್ಣು ಸಹ ಬೇಕು. ಹಿಂದೆ 2 ಮುಂದೆ 2 ಕೈ ಸಹ ಅದೇ ರೀತಿಯಲ್ಲಿ ಇರಬೇಕು, ಆಗ ಮಾತ್ರ ನೋಡಲಿಕ್ಕೆ ಆಗುವಂಥದ್ದು. ಈಗಿನ ಮಕ್ಕಳಂತೂ ಇವನು ತುಂಬ ಪೋಖ್ರಿ ಆಗ್ತಾನೆ ಅಂತ ಹೇಳಿ ನನಗೆ ಅನಿಸ್ತಾ ಉಂಟು. ಯಾಕಂದರೆ ಈಗಲೇ ಇವನನ್ನು ಹಿಡಿದ್ರೆ ಇವನು ನಿಲ್ಲೋದಿಲ್ಲ, ಒದ್ದಾಡುವಂಥದ್ದು. ಕೈಕಾಲು ಗಟ್ಟಿ ಇದ್ದರೆ ಮಾತ್ರ ಬೇಬಿ ಸಿಟ್ಟಿಂಗ್ ಮಾಡಲಿಕ್ಕೆ ಆಗುವಂಥದ್ದು. ಇದು ನಾನು ಸಂಜೆ ತಗೊಂಡಂತಹ ಕ್ಲಿಪ್ಪಿಂಗ್. ಕರೆಂಟ್ ಇರಲಿಲ್ಲ, ಸೊ ಆ ಟೈಮ್ನಲ್ಲಿ ಸಿಯೋನ್ ಇಲ್ಲಿ ಮಳೆಯಲ್ಲಿ ಆಟ ಆಡ್ತಾ ಇದ್ದ. ಆಗ ನಾನು ಇವನನ್ನು ಕೂಡ ಕರ್ಕೊಂಡು ಬಂದೆ. ಇವನು ಒಳಗಿದ್ದರೆ ಇವನಿಗೆ ಸಹ ಬೋರ್ ಆಗ್ತದೆ ಅಲ್ವಾ, ಮತ್ತು ಇನ್ವರ್ಟ್ರಲ್ಲಿ ಹೆಚ್ಚೊತ್ತು ಲೈಟ್ ಹಾಕಿ ಕೂತ್ಕೊಂಡ್ರೆ ಸಹ ಕಷ್ಟ. ಸೊ ನೈಟಿಗೆ ಬೇಕಲ್ವ ಚಾರ್ಜ್, ಹಾಗಾಗಿ ನಾನಿಲ್ಲಿ ಹೊರಗಡೆ ಕರ್ಕೊಂಡು ಬಂದಿದ್ದೆ. ಸಿಯೋನಂತೂ ಆಗದಿಂದ ಮಳೆ ಬಂದಾಗಿಂದ ಮಳೆಯಲ್ಲೇ ಇದ್ದು ಫುಲ್ ಚಂಡಿಯಾಗಿದ್ದಾನೆ. ತಲೆಯೆಲ್ಲ ನೋಡಿ ಫುಲ್ ಚಂಡಿ, ಚೆಂದ ಎಂಜಾಯ್ ಮಾಡ್ತಾನೆ ಮಳೆ ಬರುವಾಗ. ಡೈಲಿ ಇದೇ ಕೆಲಸ, ಬಕೆಟಲ್ಲಿ ನೀರು ತುಂಬಿಸುವಂಥದ್ದು, ಮೇಲಿಂದ ಬೀಳುವ ನೀರು ಅದರಲ್ಲೇ ಸ್ನಾನ ಮಾಡುವಂಥದ್ದು. ಐಸ್ ಇರ್ತದೆ ನೀರು, ಐಸ್ ಅಂತ ಹೇಳಲಿಕ್ಕೆ ಹೇಳ್ತಾನೆ ಬಾಯಲ್ಲಿ, ಆದರೆ ಪುನಃ ಅದನ್ನೇ ಸ್ನಾನ ಮಾಡುವಂಥದ್ದು. ನಾನು ಅದನಿಗೆ ಹೆಚ್ಚು ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಅವನಿಗೆ ಹಾಗೇನು ಅವನು ಶೀತ ಜ್ವರ ಅಂತೆಲ್ಲ ಏನು ಸ್ಟಾರ್ಟ್ ಆಗೋದು ಇಲ್ಲ ಅವನಿಗೆ. ಹಾಗಾಗಿ ಆಟ ಆಡಲಿ ಅಂತ ಹೇಳಿ, ಅವನ ಪ್ರಾಯ ಅಲ್ವಾ, ಆಟ ಆಡಲಿ ಅಂತ ಹೇಳಿ ಬಿಡುವಂಥದ್ದು. ಸೊ ಅದರ ನಂತರ ನಾನು ಕೇಕೆಲ್ಲ ಐಸಿಂಗ್ ಎಲ್ಲ ಮಾಡಿ ಇಟ್ಟು ಈಗ ನಾನು ಅವನಿಗೆ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ.
ರೀಸೆಂಟ್ಲಿ ನಾನು ಮಂಗಳೂರು ಹೋದಾಗ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದರು ನನ್ನನ್ನು ಅವರು ನೋಡಿದ್ರಂತೆ ಡಿಮಾರ್ಟಲ್ಲಿ. ಸೊ ಈ ರೀತಿ ಯಾರಾದರೂ ನೀವು ನನ್ನನ್ನು ನೋಡ್ತೀರಾದರೆ ನನಗೆ ನಿಮ್ಮನ್ನು ರೆಕಗ್ನೈಸ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ನನ್ನ ಫೇಸ್ ನೋಡಿದ್ದೀರಲ್ಲ. ಸೊ ನೀವು ಬಂದು ಮಾತಾಡಿ, ನಾನು ಸಹ ಮಾತಾಡ್ತೇನೆ, ನನಗಂತೂ ತುಂಬ ಖುಷಿ ಆಗ್ತದೆ. ಸೊ ಇಷ್ಟೇ ಇವತ್ತಿನೊಂದು ಸಿಂಪಲ್ ವ್ಲಾಗ್. ಈ ವ್ಲಾಗಲ್ಲಿ ಆ್ಯಕ್ಚುಲಿ ಇದು ಫುಲ್ ಡೇ ತೋರಿಸಲಿಕ್ಕೆ ಹೋದರೆ, ಮಾರ್ನಿಂಗ್ ಟು ನೈಟ್ ತೋರಿಸಲಿಕ್ಕೆ ಹೋದರೆ 2-3 ಗಂಟೆ ವ್ಲಾಗ್ ಆಗ್ತದೆ, ತುಂಬ ಲೆಂತಿ ಆಗ್ತದೆ. ಇಷ್ಟು ಕಟ್ ಶಾರ್ಟ್ ಮಾಡಿದ್ದೆ ತುಂಬ ಕಷ್ಟದಲ್ಲಿ. ಸೊ ಇವತ್ತಿನ ಈ ವ್ಲಾಗ್, ಈ ಒಂದು ಎಫರ್ಟ್ ನನ್ನದು ನಿಮಗೆ ಲೈಕ್ ಆದರೆ ಲೈಕ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಆ ಊರನ್ನು ಮೆನ್ಷನ್ ಮಾಡಿ ಅಥವಾ ಒಂದು ಸ್ಮೈಲಿ ಅದು ಕಾಮೆಂಟ್ ಆಗಿ ಹಾಕಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.